ಕನ್ನಡ ಅನುಭವ ಪರಂಪರೆ ಮತ್ತು ಕನಕ ಎನ್ನುವ ವಿಷಯದ ಕುರಿತ ಹಾಗೆ ವ್ಯಾಖ್ಯಾನ ವಿಶ್ಲೇಷಣಕಾರರಾಗಿರುವ ಶ್ರೀ ಎಂ.ಆರ್. ಸತ್ಯನಾರಾಯಣ ಸರ್ ಅವರು ಮಾತಾಡಲಿಕ್ಕಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿ ಎಂ.ಆರ್. ಸತ್ಯನಾರಾಯಣ ಸರ್ ಅವರ ಕೃತಿಗಳನ್ನು ಕನಕದಾಸ ಸಂಶೋಧನಾ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯದ ಗ್ರಂಥಾಲಯಕ್ಕೆ ಅವರು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಕನಕದಾಸ ಸಂಶೋಧನಾ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರು ಈ ಕೃತಿಗಳನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಎಂ.ಆರ್. ಸತ್ಯನಾರಾಯಣ ಸರ್ ಅವರ ಭಾರತೀಯ ಸಂವಿಧಾನ ಹಾಗೂ ವಿಶ್ವಮಾನವ ಹಕ್ಕುಗಳ ಘೋಷಣೆಗಳು ಕನಕದಾಸರ ಚಿಂತನೆಯ ಹೊನಲು ಎನ್ನುವ ಕೃತಿ, ಶ್ರೀ ಚಂಡಿ ಸಪ್ತಶತಿ ಚಿಂತನೆ ಒಂದು ಕೃತಿ, ಕನಕದಾಸರ ಮೋಹನ ತರಂಗಿಣಿ ಸಂಪುಟ 1, 2 ಮತ್ತು 3, ಕನಕದಾಸರ ಶ್ರೀ ಹರಿಭಕ್ತಿ ಸಾರ ವ್ಯಾಖ್ಯಾನ ಮತ್ತು ವಿಶ್ಲೇಷಣೆ ಕೃತಿಗಳನ್ನು ಕನಕದಾಸ ಸಂಶೋಧನಾ ಕೇಂದ್ರದ ಗ್ರಂಥಾಲಯಕ್ಕೆ ಕೊಡುಗೆ ನೀಡ್ತಾ ಇದ್ದಾರೆ. ಎಂ.ಆರ್. ಸತ್ಯನಾರಾಯಣ ಸರ್ ಅವರು ಮೂಲತಃ ದಕ್ಷಿಣ ಕನ್ನಡದವರು. ಉಡುಪಿ ಮಾರ್ಪಳ್ಳಿಯ ರಾಮರಾಯರು ಮತ್ತು ಕಾಪುವಿನ ಸರಸ್ವತಿಯವರ ಮಗನಾಗಿರುವ ಇವರು 1975ರಿಂದ 87ರವರೆಗೆ ಇಂಗ್ಲಿಷ್ ಅಧ್ಯಾಪನ ವೃತ್ತಿಯಲ್ಲಿದ್ದವರು. KAF ಉತ್ತೀರ್ಣರಾಗಿ ಅಧಿಕಾರಿಗಳಾಗಿಯೂ ಅವರು ಸೇವೆ ಸಲ್ಲಿಸಿದವರು. ಪ್ರಸ್ತುತ ವಕೀಲಿ ವೃತ್ತಿಯಲ್ಲಿ ಮುಂದುವರಿತಾ ಇದ್ದಾರೆ. ಹರಿಭಕ್ತಿ ಸಾರಕ್ಕೆ ಸುಮಾರು 1000 ಪುಟಗಳಷ್ಟು ವ್ಯಾಖ್ಯಾನ, ಮೋಹನ ತರಂಗಿಣಿಗೆ 4500 ಪುಟಗಳಷ್ಟು ದೀರ್ಘ ವ್ಯಾಖ್ಯಾನ ಮತ್ತು 3 ಸಂಪುಟಗಳ ಪ್ರಕಟಣೆ, ಕಾಗಿನೆಲೆ ಕನಕದಾಸ ಪ್ರಾಧಿಕಾರ ಪ್ರಕಟಿಸಿದ ಭಾರತೀಯ ಸಂವಿಧಾನದಲ್ಲಿ ಕನಕದಾಸ ಚಿಂತನೆಯ ಹೊನಲು ಕೃತಿ, ಕನಕದಾಸರ ಹರಿಭಕ್ತಿ ಸಾರವನ್ನು 98 ರಾಗಗಳಲ್ಲಿ ಹಾಡಿದ ಹಾಡುಗಳಿಗೆ ವ್ಯಾಖ್ಯಾನ, ಶ್ರೀಚಕ್ರದ ಕುರಿತು 2 ಕೃತಿಗಳು, ಕಾನೂನಿನ ಕುರಿತಂತೆ 3000 ಪುಟಗಳ ದೀರ್ಘ ಸಂಪುಟಗಳನ್ನು ರಚಿಸಿರುವ ಎಂ.ಆರ್. ಸತ್ಯನಾರಾಯಣ ಸರ್ ಅವರು ಕನ್ನಡ ಅನುಭವ ಪರಂಪರೆ ಮತ್ತು ಕನಕ ವಿಷಯದ ಕುರಿತ ಹಾಗೆ ಇನ್ನು ಮುಂದೆ ವಿಚಾರ ಮಂಡಿಸಲಿಕ್ಕಿದ್ದಾರೆ. ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರನ್ನು ನಾನು ರಾಮಚಂದ್ರಾಪುರ ಮಠದ ಸಮಾರಂಭಗಳಲ್ಲಿ ಹೊಟ್ಟೆ ಕಿಚ್ಚಿಂದ ನೋಡ್ತಿದ್ದೆ. ಎಂಥ ಜ್ಞಾನಿ, ಮಾತಾಡಿಸ್ಬೇಕು ಅನ್ನಿಸ್ತಿತ್ತು, ಹೋಗ್ತಿರಲಿಲ್ಲ. ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಮಾತಾಡೋಕೆ ನಿಂತಿದ್ದೇನೆ, ನನ್ನ ಸೌಭಾಗ್ಯ. ಈ ವಿಚಾರಗೋಷ್ಠಿಗೆ ಇಟ್ಟಿರೋ 2 ವಿಚಾರಗಳಿದೆಯಲ್ಲ, ಇವರು ಮಹಾಬುದ್ಧಿವಂತರು. ಹೇಗೆ ಮೋಸ ಮಾಡಿದ್ದಾರೆ ಅಂದರೆ, ಒಂದೇ ವಿಚಾರ, ಭಾರತೀಯ ಸಂತ ಪರಂಪರೆ ಮತ್ತು ಕನಕ, ಇನ್ನೊಂದೇನು ಅನುಭಾವ ಪರಂಪರೆ ಮತ್ತು ಕನಕ. ಈ ಅನುಭಾವ ಅನ್ನೋ ಪದವೇ ಸಂತರದ್ದು. ಈ ಭಾಷೆ ನಿಜಕ್ಕೂ ಕೂಡ ಒಂದು ಸೋಲೋ ಮಾಧ್ಯಮ. ನಾನು ಇಂಗ್ಲೀಷ್ MA ವಿದ್ಯಾರ್ಥಿಯಾಗಿದ್ದಾಗ ಡಾಕ್ಟರ್ UR ಅನಂತಮೂರ್ತಿಯವರು ಒಂದು ಸಲ ಪಾಠ ಮಾಡ್ತಾ ಹೇಳಿದರು, ಕವಿ ಒಂದು ಯುಗದ ಸ್ಪೋಕ್ಸ್ ಪರ್ಸನ್, ಅವನೇ ಮಾತಾಡೋನು, ಅವನ ಮಾತೇ ಶ್ರೇಷ್ಠ ಅಂತ. ಆಮೇಲೆ ಅದೇ ಭಾಷಣ ಮಾಡ್ತಾ ಹೇಳಿದರು ಕ್ಲಾಸ್ನಲ್ಲಿ, ಸಾಲಾರ್ ಜಂಗ್ ಮ್ಯೂಸಿಯಂನಲ್ಲಿ ಒಂದು ಪ್ರತಿಮೆ ಇದೆ, ಮುಸುಕು ತೆಗೆಯೇ ಮಾಯಾಂಗನೆ ಅಂತ. ಇವತ್ತಿನವರೆಗೆ ಆ ಪ್ರತಿಮೆಯ ಸೌಂದರ್ಯವನ್ನು, ಅದರ ಸ್ವಾರಸ್ಯವನ್ನು ವರ್ಣನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ ಅಂತ. ನಾನು ಕೂಡಲೇ ಕೇಳಿದೆ, ಮತ್ತು ಭಾಷೆ ಆ ಶಿಲ್ಪಿ ಎದುರುಗಡೆ ಸೋಲ್ತಲ್ಲ ಅಂತ. ಸುಮ್ಮನೆ ರೀ ಅಂದರು.
ಭಾಷೆ ಸುಮಾರು ಕಡೆಗಳಲ್ಲಿ ಸೋಲ್ತದೆ. ಅನುಭವ ಬಿಡಿ, ಅನುಭವದ ಮಾತಾಡಿ. ನಾನು ಜಹಾಂಗೀರು, ಜಿಲೇಬಿ, ಬೆಲ್ಲ, ಸಕ್ಕರೆ ಎಲ್ಲ ಕೊಡ್ತೀನಿ. ಅದರದ ಅನುಭವವನ್ನು ವರ್ಣನೆ ಮಾಡಿ ನೋಡೋಣ. ಸರ್, ಜಿಲೇಬಿ ಹೇಗಿದೆ? ಸಿಹಿಯಾಗಿದೆ. ಜಹಾಂಗೀರ್ ಸಿಹಿಯಾಗಿದೆ. ಆ ಸಿಹಿನೂ ಈ ಸಿಹಿನೂ ಒಂದೇನೋ? ನಮ್ಮ ನೋವು, ನಮ್ಮ ದುಃಖ ಒಂದು ಸಂದರ್ಭದಲ್ಲಾಗೋ ಒಂದು ಅನುಭವನ್ನ ಇನ್ನೊಂದು ಸಂದರ್ಭದಲ್ಲಾಗೋ ಅದೇ ಥರದ ಮತ್ತೊಂದು ಅನುಭವನ್ನ ಎಲ್ಲಿ ವರ್ಣನೆ ಮಾಡಿ ನೋಡೋಣ? ಸಾಧ್ಯವಾಗಲಿಲ್ಲ. ಅದಕ್ಕೆ ಈ ಮೂಕ ಸ್ವಾದನವತ್ ಅಂತ ನಾರದರು ಭಕ್ತಿ ಸೂತ್ರದಲ್ಲಿ ಹೇಳಿದರು ಅಂತ. ಮೂಕನ ಆಸ್ವಾದನವತ್. ಬರೀ ಮೂಕ ಅಲ್ಲ, ನಾವೆಲ್ಲರೂ ಮೂಕರೇ. ಹಾಗಾಗಿ ಭಾಷೆ ಬಹಳ ಕಡೆ ಸೋಲುವುದನ್ನು ನೋಡುತ್ತೇನೆ. ಅದರಲ್ಲೂ ನೀವು ಈ ಅನುಭಾವಕ್ಕೆ ಹೋಗಿಬಿಟ್ರಂತೂ ಬಹಳ ಕಷ್ಟ. ನಾನು ಲಲಿತೋಪಾಖ್ಯಾನವನ್ನು ನೋಡ್ತಾ ಇದ್ದೆ. ಅದರಲ್ಲಿ ಹಯಗ್ರೀವ ಮುನಿ ಶ್ರೀ ಲಲಿತೆಯನ್ನು ವರ್ಣನೆ ಮಾಡ್ತಾ ಮಾಡ್ತಾ ಬರ್ತಾನೆ. ಕೊನೆಗೆ ಹ್ರೀಯತೆ, ನನ್ನ ಕಂಠ ಯಾಕೋ ಸಂಕುಚಿತ ಆಗ್ತಾ ಇದೆ, ಮಾತು ಹೊರಡ್ತಾ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದನ್ನು ಕೋಟ್ ಮಾಡ್ತಾನೆ ಲಲಿತೋಪಾಖ್ಯಾನದಲ್ಲಿ. ಬೃಹಸ್ಪತ್ಯಾಚಾರ್ಯರಿಗೆ ಸಮಾನರಾದಂಥವರು ವ್ಯಾಖ್ಯಾನ ಮಾಡಲಿ, ಈ ಭೂಮಂಡಲದಲ್ಲಿ ಇರತಕ್ಕಂಥ ಎಲ್ಲರೂ ಕೂಡ ಕಲ್ಪತರು ಇದೆಯಲ್ಲ, ಅದರ ಶಾಖೆಯನ್ನು ತುಂಡು ಮಾಡಿಕೊಂಡು ಲೇಖನಿ ಮಾಡಿಕೊಂಡು ಕೂತ್ಕೊಳ್ಳಿ. ಸಪ್ತ ಸಾಗರಗಳ ನೀರೇನಿದೆ ಅದನ್ನೇ ಶಾಯಿ ಮಾಡಿಕೊಂಡು ವರ್ಣನೆ ಮಾಡಿ. ಇಷ್ಟು ಸಹಸ್ರ ವರ್ಷಗಳು ನೀವು ಬರೆದರೂ ಕೂಡ ಅಮ್ಮನವರ ಹೆಬ್ಬೆಟ್ಟಿದೆಯಲ್ಲ, ಆ ಹೆಬ್ಬೆಟ್ಟಿನ ಉಗುರಿದೆಯಲ್ಲ, ಆ ಉಗುರಿನ ಕಾಂತಿಯ ಸಹಸ್ರ ಏಕಾಂಶ ಅದನ್ನು ಕೂಡ ವರ್ಣನೆ ಮಾಡಲಾರ್ರಿ ಅಂತಾನೆ. ಇದು ಅನುಭಾವಿಗಳು ನಮಗೆ ಕೊಡೋ ತೊಂದರೆ. ಕಠೋಪನಿಷತ್ತಿರ್ಬೋದು, ಶ್ವೇತಾಶ್ವತರ ಉಪನಿಷತ್ತಿರ್ಬೋದು, ಅಲ್ಲಿ ಬರೋ ಮಾತು ನೋಡಿ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನ ಇಮಾ ವಿದ್ಯುತಃ ಭಾಂತಿ ಕುತಃ ಅಯಂ ಅಗ್ನಿ. ಈ ಜುಜುಬಿ ಅಗ್ನಿ ಎಲ್ಲಿ? ತಂ ಏವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಂ ಇದಂ ವಿಭಾತಿ. ಕುವೆಂಪು ಶಿಲಾ ತಪಸ್ವಿಲ್ ಬರೆದರು. ಕತ್ಲಿರಲಿಲ್ಲ, ಹಗಲಿರಲಿಲ್ಲ, ಅದಿರಲಿಲ್ಲ, ಇದಿರಲಿಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ವರ್ಣನೆ ಮಾಡಿ. ಈ ಅನುಭಾವಿಗಳು ಕೊಡೋ ತೊಂದರೆ ಯಾಕೆ ಅಂತಂದರೆ, ಇಂದ್ರಿಯ ಗ್ರಾಹ್ಯವಾದಂಥ ಪ್ರಪಂಚವನ್ನೇ ವರ್ಣನೆ ಮಾಡಲಿಕ್ಕೆ ನಾವು ಒದ್ದಾಡ್ತೀವಿ. ಅದರಲ್ಲೇ ಅಪರಿಪೂರ್ಣ ಜ್ಞಾನ ನಮ್ಮದು. E = mc² ಅಂತ ಐನ್ಸ್ಟೀನ್ ಬರೆದರೆ ನೋ, ಅದರಲ್ಲಿ ಸಿ ಅಂತಕ್ಕಂಥದ್ದು ಕಾನ್ಸ್ಟಂಟ್. ನೋ, ಇಟ್ ಈಸ್ ವೇರಿಯಂಟ್ ಅಂತ ಪ್ರೊಫೆಸರ್ ಲ್ಯಾಟಿಸ್ ಕೊಲಂಬಿಯಾ ಯೂನಿವರ್ಸಿಟಿಯವನು ಅದರ ಮೇಲೆ ಪ್ರಬಂಧ ಮಂಡಿಸಿದ. ವಿಜ್ಞಾನವೇ ಇನ್ನೂ ಕೂಡ ಪಕ್ವವಾಗಿ ನಮಗೆ ಲೌಕಿಕವನ್ನು ಬಿಟ್ಕೊಡ್ತಿಲ್ಲ. ಇನ್ನು ಅಲೌಕಿಕ ಲೋಕಕ್ಕೆ ಕರ್ಕೊಂಡು ಹೋಗೋ ಈ ಸಂತರು ಅವರು ಆಡೋ ಅನುಭಾವದ ಭಾಷೆ ಕನ್ನಡ ಸಾಹಿತ್ಯದಲ್ಲಿ ಹೇಗೆ ಬಂದಿದೆ, ಆ ಪರಂಪರೆ ಏನು ಅಂತ. ಆ ಪರಂಪರೆ ಅನ್ಬೇಕಾದ್ರೆ ಕಂಟಿನ್ಯೂಯಿಟಿ ಇದೆ. ಕೇವಲ ವಚನ ಸಾಹಿತ್ಯದಿಂದ ಆರಂಭ ಆಗಿದ್ದಲ್ಲ ಅದು. ನಾನು ಯಾವುದೋ ಒಂದು ಲೇಖನ ಓದ್ತಿದ್ದೆ. ಯಾಕೆ ಪಂಪನ ಹತ್ರಕ್ಕೆ ಹೋಗಿ ಅನುಭಾವ ಇಲ್ವೇನೋ? ಆ ವಿಮಲ ವಾಹ ಅಜಿತನಾಥ ಪುರಾಣದಲ್ಲಿ ಅಥವಾ ಅಜಿತ ಪುರಾಣದಲ್ಲಿ ರನ್ನ ಬರಿತಾನಲ್ಲ, ಅಲ್ಲಿ ವೈರಾಗ್ಯ ಬರ್ತದಲ್ಲ, ಆ ಅನುಭಾವ ಇಲ್ವಾ?
ಆ ನೀಲಾಂಜನೆಯ ನೃತ್ಯ ನೋಡ್ತಾ ನೋಡ್ತಾ ಪುರುದೇವ ಅವರಿ ಸಂಸ್ಕೃತಿಯಂ ಅದನ್ನ ಬಗೆಯೊಳ್ ನಾಟುವಿನಂ ಎನಗೆ ತೋರಿದಳ್ ಎತ್ತ ಹೊರಟ. ಇದು ಅನುಭವ ಅಲ್ವಾ? ವಿಮಲವಾಹ ಕೆನ್ನೆ ಮೇಲೆ ನರೆ ಕೂದಲನ್ನು ನೋಡ್ದ. ಆ ಬಾಹುಬಲಿ 3 ಯುದ್ಧಗಳಲ್ಲೂ ಕೂಡ ಗೆದ್ದವನು ಎತ್ತಿ ಆ ಮರಕತ ಶೈಲ ಕನಕಾಚಲನಂ ಪೊತ್ತುದು ಎನೆ ಅವಳನ್ನ ಎತ್ತಿ ಮೇಲೆ ಎತ್ತಿ ತಿರುಗಿಸ್ತಾ ಇಲ್ಲ. ಅತೀಂದ್ರಿಯವೇ ಸುಖಂ ಅಂತ ಕೆಳಗೆ ಇಳಿಸಿದ್ನಲ್ಲ, ಇದು ಅನುಭವ ಅಲ್ವಾ? ನೆಲಸುಗೆ ನಿನ್ನ ವಕ್ಷದೊಳ ನಿಚ್ಚಳಂ ಈ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ. ಈ ಮಾತು ಸುಮ್ಮನೆ ಆಡಲಿಲ್ಲ, ಯಾರೋ ರಾಜಕಾರಣಿಗಳಾಡ್ದ ಹಾಗೆ. ತಕ್ಷಣ ಅದನ್ನೆಲ್ಲ ಬಿಟ್ಟು ಅಣ್ಣ ತಗೋ ಹೊರಟ್ನಲ್ಲ. ಇದೇನು? ಎಲ್ಲಿಂದ ಹೋಗ್ತೀರಿ? ಇದು ವಿವೇಕಾನಂದರು ಯುರೋಪ್ನಲ್ಲಿ ಭಾಷಣ ಮಾಡ್ತಾ ಆಡಿದ ಮಾತು. ಈಗ ನಮಗೆ ರಾಜಕಾರಣ ಗ್ರಾಮಗಳಲ್ಲಿ ಬಂದಿದೆ, ಕೊಲೆ ಸುಲಿಗೆಗಳಾಗ್ತಾ ಇದೆ. ವಿವೇಕಾನಂದರು ಭಾಷಣ ಮಾಡುವಾಗ ಒಂದು ಮಾತಾಡ್ತಾರೆ, ಯುರೋಪಿನ ಜನಕ್ಕೆ ಕೇಳಿ, ನಿನ್ನ ಧರ್ಮ ಯಾವುದು? ಗೊತ್ತಿಲ್ಲ. ಪಕ್ಷ ಯಾವುದು? ನಂದು ಲೇಬರ್, ನಂದು ಲಿಬರಲ್, ನಂದು ಕನ್ಸರ್ವೇಟಿವ್, ನಂದು ಡೆಮೋಕ್ರಾಟ್ ಹೇಳ್ತಾರೆ. ಭಾರತೀಯರನ್ನು ಕೇಳಿ ಧರ್ಮ ಯಾವುದು ಕೇಳಿ ಹೇಳ್ತಾರೆ. ಈ ರೀತಿ ಯಾವಾಗ ಈ ಧರ್ಮದ ಚೌಕಟ್ಟನ್ನ ಬೇಸ್ ಮಾಡಿಕೊಂಡು ಬರೆಯಕ್ಕೆ ಶುರು ಮಾಡಿದ್ರಲ್ಲ, ಬದುಕಲಿಕ್ಕೆ ಶುರು ಮಾಡಿದ್ರಲ್ಲ, ಈ ಧರ್ಮ ಅಂತಕ್ಕಂಥ ಪ್ರವಾಹ ಕೆಲವು ಕಡೆ ಭೋರ್ಗರಿತು, ಕೆಲವು ಕಡೆ ಸಂಕುಚಿತವಾಗಿ ಹರಿತು, ಕೆಲವು ಕಡೆ ಆಳವಾಗಿ ಹೋಗ್ತು, ಇನ್ ಕೆಲವು ಕಡೆ ಶಾಲೋ ಆಗಿ ಮೇಲ್ ಬಂತು. ವಚನ ಸಾಹಿತ್ಯದಲ್ಲಿಯೇ ಅನುಭವ ಅನ್ನೋ ಮಾತು ಸರಿಯಲ್ಲ. ಏನು ಅಂತಂದ್ರೆ ನಿಜ ನಿವಾಸದೊಳಿರಿಸುವುದು ಆತ್ಮವಿದ್ಯಾ ಅಂತಂದ್ರಂತೆ. ಯಾರು ಹೇಳಲಿಲ್ಲ ಈ ಆತ್ಮವಿದ್ಯೆಯನ್ನ? ವೇದಕ್ಕೋಗಿ ಸಂಹಿತೆಗಳಲ್ಲಿ ಇರೋ ಚಿಂತನೆ ಬ್ರಾಹ್ಮಣಗಳಲ್ಲಿದೆಯೋ? ಆರಣ್ಯಕಗಳಲ್ಲಿ ಹೇಗೆ ಬೆಳವಣಿಗೆ ಆಯಿತು ನೋಡಿ. ವೇದಾಂತಕ್ಕೆ ಬರುವಾಗ ಅನುಭಾವದ ತುದಿಗೆ ಏರ್ಲಿಕ್ಕೆ ಶುರು ಮಾಡಿದ. ಅಶ್ವಮೇಧ ಯಾಗಕ್ಕೆ ಕುದುರೆಯನ್ನ ಬಲಿ ಕೊಡೋದನ್ನ ಬಿಟ್ಟು ಬೃಹದಾರಣ್ಯಕದಲ್ಲಿ ಅದರ ಪ್ರತಿಮೆಯನ್ನ ಕೊಡಕ್ಕೆ ಶುರು ಮಾಡಿದ. ಇದು ಎಲ್ರಿಗೂ ಸಾಧ್ಯ ಇಲ್ಲ. ಇದು ನೆಲದಲ್ಲಿ ಸಿಗೋ ಜಲ್ಲಿ ಕಲ್ಲಲ್ಲ. ವಚನ ಸಾಹಿತ್ಯದಲ್ಲಿ ಪ್ರತಿಯೊಬ್ಬನು ಅನುಭಾವಿ ಅಂತ ಮಾತಾಡಿದರೆ ಬಹುಶಃ ನಾವು ದ್ರೋಹ ಮಾಡ್ದಂಗಾಗತ್ತೆ. ಅಲ್ಲಮ ಪ್ರಭು ಅದಕ್ಕೆ ಮಾತಾಡ್ತಾನೆ, ಆ ಲಿಂಗನ್ನ ಪೃಥ್ವಿಯೊಳಗೆ ಹುಟ್ಟಿದ ಲಿಂಗ ಕಂಡ್ರು, ಆ ಕಲ್ಲು ಕುಟಿಗ ಅದಕ್ಕೆ ರೂಪ ಕೊಟ್ಟ, ಅದೇ ಎಲ್ಲ ಅಂತ ತಿಳ್ಕೊಂಡು ಅನುಭಾವಿಗಳಾಗ್ರೋ ನಿಮ್ಮನ್ನು ನೋಡಿ ಗೊಗ್ಗೇಶ್ವರ ಗುಹೇಶ್ವರ ನಗುತ್ತಾನೆ ಕಂಡ್ರೋ. ಇದು ಅಲ್ಲಮ ಪ್ರಭು. ಎಷ್ಟು ವಚನಗಳು ಬೇಕು ಅಲ್ಲಮ ಪ್ರಭುದು. ಅವನು ಹೇಳೋ ಮಾತು ಹಾಗಾಗಿ ನಮಗೆ ಅರ್ಥವಾಗುವುದಿಲ್ಲ. ಪೂರ್ಣಮದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಂ ಏವಾವಶಿಷ್ಯತೆ ಅಂದ್ರಲ್ಲ. ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಗಿ ಬಯಲಾಯಿತಯ್ಯ. ಆ ಅಲ್ಲಮ ಪ್ರಭು ಅವನ ವಚನಗಳನ್ನ ಬೆಡಗಿನ ವಚನಗಳು ಅಂತ ಪಕ್ಕಕ್ಕಿಟ್ವಿ. ಸುಲಭವಾಗಿ ಅರ್ಥವಾಗೋ ವಚನಗಳು ಯಾವುದಿದೆ ಅದನ್ನು ಉದಾಹರಿಸೋದು ಕಲ್ತ್ವಿ. ಯಾಕೆ? ನಮ್ಮ ಸ್ತರ ಅದು. ಕಷ್ಟ
GS ಶಿವರುದ್ರಪ್ಪನವರು ಅದಕ್ಕೆ ಹೇಳ್ಕೊಂಡ್ರು, ಎದೆಯ ಭಾವ ಹೊಮ್ಮುವುದಕ್ಕೆ ಭಾಷೆ ಹೊರಟು ಯಾನ. ಭಾಷೆ ಹೊರಟು ಯಾನ. ಹಾಗಾಗಿ ಈ ಅನುಭಾವದ ಭಾಷೆಯಲ್ಲಿ ಮಾತಾಡ್ತಾ ಬಂದಿದ್ದಾರಲ್ಲ ಪರಂಪರೆ. ನೀವು ಯಾರನ್ನು ಬೇಕಾದರೂ ನೋಡಿ, ಮೋಹನ ತರಂಗಿಣಿಯನ್ನ ಅನೇಕ ಜನ ಶೃಂಗಾರ ಕಾವ್ಯ ಅಂತ ಕರಿತೀರಲ್ಲ, ಎಷ್ಟು ಅಧ್ಯಾತ್ಮ ಇದೆ ಗೊತ್ತಾ? ಬಾಣಾಸುರನ ಹತ್ರಕ್ಕೆ ಹೋಗಿ, ಇವರನ್ನು ಬಿಟ್ಬಿಡಿ, ಈ ಪ್ರದ್ಯುಮ್ನ ಅನಿರುದ್ಧ ಕೃಷ್ಣನ ಮಕ್ಕಳು, ಅವರನ್ನು ಪಕ್ಕಕ್ಕಿಡಿ. ಆ ಬಾಣಾಸುರನ ಹತ್ರಕ್ಕೆ ಹೋಗಿ, ಬಾಣ ರಾವಣ ಚಂಡೀಶ ನಂದಿ ಭೃಂಗಿರಿಟಾದಯ ಅಂತೆಲ್ಲ ನಾವು ಏನು ಹೇಳ್ತೇವಲ್ಲ ನೈವೇದ್ಯ ಕೊಟ್ಟು ಬಲಿ ಇಡೋ ಹೊತ್ತಿಗೆ, ಆ ಬಾಣಾಸುರ ಯಾಕೆ ಗಣವಾದ? ಕನಕದಾಸರ ಕಣ್ಣಲ್ಲಿ ನೋಡಿ ಬಾಣಾಸುರನ ಶಿವಪೂಜೆ 21ನೆಯ ಸಂಧಿ ಗಮನಿಸಿ. ಆ ರಾತ್ರಿ ಬರ್ತಾನೆ, ತನ್ನ ದಿನನಿತ್ಯದ ಆ ಬಿಸಿ ಶೆಡ್ಯೂಲ್ ಅಂತೇವಲ್ಲ ಅದನ್ನು ಮುಗಿಸಿ ಅವನು ಬರ್ತಾನಲ್ಲ, ಆ ದೇವರ ಇದಕ್ಕೆ ಗುಡಿಗೆ ಬಂದಾಗ ಪೂಜೆ ಮಾಡೋದನ್ನ ಕನಕರು ವರ್ಣಿಸ್ತಾರೆ. ಅನುಭಾವ ಇದೆ ಅದರಲ್ಲಿ. ಹೃದಯ ಕಮಲ ಮಧ್ಯೆ ಸೂರ್ಯ ಬಿಂಬಾಸನಸ್ಥಂ ಸಕಲ ಭುವನ ಬೀಜಂ ಸೃಷ್ಟಿ ಸಂಹಾರ ಹೇತುಂ ಎಲ್ಲ ಹೇಳ್ತೇವಲ್ಲ. ತ್ಯಜೇತ ಅಜ್ಞಾನ ನಿರ್ಮಾಲ್ಯಂ ಸಹ ಅಹಂ ಭಾವೇನ ಪೂಜಯೇತ್ ಅಂತ ನಮಗೇನು ಇನ್ಸ್ಟ್ರಕ್ಷನ್ ಕೊಡ್ತಾರಲ್ಲ ನಿತ್ಯ ಪೂಜೆಗೆ, ಬಾಣಾಸುರ ಅದನ್ನು ಮಾಡ್ತಾನೆ. ತಾಯಿಯುಳ್ಳೋಡೆ ನಿನಗೆ ತಾಯಿ ಇರೋ ಹಂಗೆ ಕಾಣೆ ಕಣೋ ಶಿವ ಹರ. ತಾಯಿ ಇದ್ದಿದ್ರೆ ಈ ನಿನ್ ತಲೆ ಕೂದಲು ಯಾಕೆ ಹಿಂಗೆ ಸಿಕ್ಕಾಗಿರ್ತಿತ್ತು? ಸ್ನಾನ ಯಾಕೆ ಮಾಡಿಸ್ಲಿಲ್ಲ? ತಾಯಿ ಇದ್ರೆ ಮಾಡಿಸ್ತಿದ್ಲು. ತಲೆ ಯಾಕೆ ಹಿಂಗೆ ಸಿಕ್ಕಾಗಿದೆ? ಛೇ ಛೇ ಅಂತಾನೆ. ಮಡದಿಯರುಳ್ಳೋಡೆ ಅವರು ಈ ಸಿಕ್ಕನ್ನು ಬಿಡಿಸ್ತಿದ್ರು ಅಂತಾನೆ. ಶಿವ ಇದಾನಲ್ಲ, ದೃಷ್ಟಿಸಿ ನೋಡೆ, ಸರಿಯಾಗಿ ನೋಡಿದರೆ ಬ್ರಹ್ಮಾಂಡವನ್ನೇ ವ್ಯಾಪಿಸಿರ್ತಕ್ಕಂತಹ ನೀನು ನನ್ನ ಕೈಯಲ್ಲಿ ಬಂದಿದೆಯಲ್ಲಪ್ಪ ಅಂತ ಪ್ರೀತಿಯಿಂದ ಮಾತಾಡಿಸ್ತಾನೆ. 14 ಕೋಟಿ ಇದೆಯಲ್ಲ, ಹಸಿವರಿತು ತಾಯಿ ತನ್ನ ಶಿಶುವಿಗೆ ಹೊಸದು ಮಲೆ ಕೊಡುವಂತೆ ನೀ ಪೋಷಿಸದೆ ಬೇರೆ ಇನ್ನಾರು ಪೋಷಕರಾಗಿ ಸಲಗುವರು. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನೀನೆಂದು ಉಸುರುತ್ತಿವೆ ವೇದಗಳು. ನಾನಲ್ಲ, ವೇದಗಳು. ರಕ್ಷಿಸು ನಮ್ಮ ನನವರತ. ಆ ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯನ್ನ ಇಟ್ಕೊಂಡಿರೋ ಆ ಹರಿಯನ್ನ ಅಲ್ಲಿ ನೋಡಿದ್ರಲ್ಲ, ಈ ಹರನನ್ನ ಇಲ್ಲಿ ನೋಡ್ತಾರೆ. ಏನು ಪೂಜೆ, ಏನು ಪೂಜೆ. ನಂಗೆ ಕೊಟ್ಟಿರೋ 20 ನಿಮಿಷಕ್ಕೆ ನಂಗೆ ನಿಜಕ್ಕೂ ದುಃಖ ಇದೆ. ಆ ಮೋಹನ ತರಂಗಿಣಿಯನ್ನ ಎಷ್ಟು ಪ್ರೀತಿಸಿದೆ ನಾನು ಅಂದ್ರೆ, ಕನಕದಾಸರ ಯೋಗ್ಯತೆ ನಿಜಕ್ಕೂ ಕರೆಕ್ಟಾಗಿ ನೋಡ್ಬೇಕಾ? ಅವರ ಆ ಕಾವ್ಯ ಯೋಗ್ಯತೆ, ಅವರ ಸ್ವಪ್ರಜ್ಞತೆ ಎಲ್ಲ ಹೇಳ್ತೀರಲ್ಲ ಕಾವ್ಯ ಮೀಮಾಂಸೆಯಲ್ಲಿ, ಅದನ್ನು ನೋಡಬೇಕು. ಮೋಹನ ತರಂಗಿಣಿಯಲ್ಲಿ ನಿಜಕ್ಕೂ ಅಲ್ಲಿ ಹೆಪ್ಪುಗಟ್ಟಿದೆ. ಅಲ್ಲಿ ವರ್ಣನೆ ಮಾಡ್ತಾ ಬರ್ತಾರೆ. ಅವನ 1000 ಕೈಗಳಿಂದ 1000 ದೀಪಗಳನ್ನು ಎತ್ತಿ ಆ ಹರನ ಮಂಡೆಯ ಮೇಲೆ ತಗೊಂಡು ಹೋಗ್ತಾನಲ್ಲ, ಆಗ ಭಸ್ಮಾಸುರನ ಹಸ್ತದಲ್ಲಿದ್ದಂಥ ಬೆಂಕಿ ನೆನಪಾಯ್ತಂತೆ. ಈಶ್ವರನಿಗೆ ಬೆದರಿದ್ದಂತೆ. ಅಂಜದಿರು ಅಂಜದಿರು, ಶಿವ ಅಂಜಿದ್ದನ್ನು ನೋಡಿ ಅಂಜದಿರು ಅಂತ ಹೇಳಿ ಅವನನ್ನ ಹಾಗೆ ಕಮಲವನ್ನ ತೆಗೆದು ತಲೆ ಮೇಲೆ ಅಂಜದಿರು ಅಂತ ಅಭಯ ಕೊಟ್ಟಂಗೆ ಕೊಟ್ಟನಂತೆ. ಅಲ್ಲೊಂದು ಮಾತು ಬರುತ್ತೆ, ನೀನು ನಾನಾಗಿರೆ, ನಾನು ನೀನಾಗಿರೆ. ಇದೇ ಅನುಭವ. ಕನಕರು ಅದನ್ನ ಅವನ ವರ್ಣನೆಯಲ್ಲಿ ಮಾಡ್ತಾರೆ. ಬೇಡ, ಪೂಜಾಗೃಹ ಬಿಟ್ಬಿಡಿ, ಶಯ್ಯಾಗೃಹಕ್ಕೆ ಬನ್ನಿ.
One of the most aesthetic scenes you see there. Romantic ಅಲ್ಲ, aesthetic. Vulgar ಅಲ್ಲ, aesthetic. ತನ್ನ ಪತ್ನಿಯನ್ನ ಸೊಡರಿನ ಬೆಳಕಿನಲ್ಲಿ ಅವಳ ಕಂಕುಳೆಡೆ ಎಲ್ಲವುದನ್ನು ನೋಡ್ತಾನಲ್ಲ, ಆನಂದಿಸಿದಂಥವನು. ಆದರೆ ನೆನ್ಪಿಟ್ಕೊಳ್ಳಿ, ಅಲ್ಲೊಂದು ಮಾತು ಬರೀತಾರೆ ಕನಕರು. ಈ ರೀತಿ ಸಂಭೋಗ ಕ್ರಿಯೆಯಲ್ಲಿ ನಿರತರಾದಂಥ ಈ ಶಿವ ಭಜಕರು ಬರೀ ಭಜಕರಲ್ಲ, ಅವರು ಅನುಭಾವಿಗಳು. ಯಾಕೆ ಅಂದರೆ ಅವರ ಸಂಭೋಗ ಕ್ರಿಯೆಯನ್ನ ಶಿವಾರ್ಪಣವೆಂದು, ಅದು ಶಿವಾರ್ಪಣ ಮಾಡಿದರು ಅವರು. ಅಲ್ಲಿ ಸಂಭೋಗ ಶೃಂಗಾರ ಕ್ರಿಯೆಯಲ್ಲಿ ಅವರು ಶಿವ ಪೂಜೆಯನ್ನು ನೋಡ್ತಾ ಇದ್ದಾರೆ. ಇಡೀ ನಮ್ಮ ಧಾರ್ಮಿಕ ಸಾಹಿತ್ಯ ಏನು ಹೇಳ್ತಿದೆ, ನಾನು ಯಾವಾಗಲೂ ಕೇಳುವುದು, ಅಲ್ಲ ಸೂಳೆಯರು ಅಮ್ಮನವರಲ್ವಾ ಅಂತ. ಸ್ತ್ರೀಯ ಸಮಸ್ತ ಸಕಲ ಜಗತ್ಸು ತ್ವಯೈಕಯ ಪೂರಿತನ್ನಾಂಬ ಏತತ್ ಕಾತೆ ಸ್ತುತಿಸ್ತವ್ಯ ಪರಾಪರೋಕ್ತಿ. ಸಪ್ತಶತಿ, ಚಂಡಿ ಸಪ್ತಶತಿಯಲ್ಲಿ ಬರೋ ಮಂತ್ರ ಇದು. ಎಲ್ಲ ನೀನೆ, ತ್ವಂ ಏವ ಮಾತಾ ಚ ಪಿತಾ ತ್ವಮೇವ. ಯಾಕೆ ಹೆಂಡತಿ ಅಲ್ವಾ, ಹೆಂಡತಿ ಜೊತೆ ನಡೆಸೋ ಕ್ರಿಯೆ ಹಾಗಾದ್ರೆ ಅದು ದೈವ ಕ್ರಿಯೆ ಅಲ್ವಾ? ಕೊನಾರ್ಕಲ್ಲಿ ಕೆತ್ತಿರೋದು ಹಾಗಾದ್ರೆ ಅಲ್ವಾ? ಹೀಗೆ ನೋಡಿದರೆ ಧರ್ಮದ ಬೆಳಕಲ್ಲಿ ನೀವು ನೋಡ್ತಾ ಹೋದರೆ ಈ ಅನುಭಾವ ಅಂತಕ್ಕಂಥದ್ದು ನಾವು ಏನೇ ಮಾಡಲಿ ಬಂದಿದೆ. ಓದ್ತಾ ಇದ್ದೆ ಇತ್ತೀಚೆಗೆ, ಕಾರ್ಲ್ ಹೆಚ್ ಪಾಟರ್ ಅನ್ನೋನು 25 ವಾಲ್ಯೂಮ್ಸ್ ಪ್ರಕಟಿಸಿದ್ದಾನೆ, ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಿಯನ್ ಫಿಲಾಸಫಿ ಅಂತ. ನಮ್ಮ ಬುದ್ಧನ ಮೇಲೆ 3 PhDಗಳನ್ನು ಮಾಡಿದವನು. ಆ ನಾಗಾರ್ಜುನನ ಆ ಥೀಸಿಸ್ ಏನಿದೆ ಅದರ ಮೇಲೆ, ಅಶ್ವಘೋಷನ ಮೇಲೆ ಎಲ್ಲ ಬರೆದವನು. ಅವನು ಒಂದು ಮಾತು ಬರೀತಾನೆ. ಡಾಕ್ಟರ್ ಚಂದ್ರಧರ ಶರ್ಮಾ ಅನ್ನೋರು ಒಂದು ಮಾತು ಬರೀತಾರೆ. ಅವರು ಅದ್ವೈತ ಫಿಲಾಸಫಿ ಮೇಲೆ ಒಂದು PhD, ಇನ್ನೊಂದು ಡಿಲೀಟ್ ಮಾಡಿದವರು 1950s ನಲ್ಲಿ. ಇವತ್ತಿನ PhD ತರ ಅಲ್ಲ, ಕಟ್ ಅಂಡ್ ಪೇಸ್ಟ್ PhD ಅಲ್ಲ ಅದು. ಮಾತು ಬರೀತಾರೆ, ಬುದ್ಧ ಕೂಡ ಉಪನಿಷತ್ತಿನ ಪ್ರಭಾವಕ್ಕೆ ಹೇಗೆ ಒಳಗಾಗಿದ್ದ ಅಂತ. ಅಷ್ಟೇ ಅಲ್ಲ, ಗೌಡಪಾದರು ಶಂಕರರ ಗುರುವಿನ ಗುರು ಹೇಗೆ ಆ ಮಾಧ್ಯಮಿಕ ಸೂತ್ರವನ್ನು ಒಪ್ಕೊಳ್ತಾ ಬರ್ತಾರೆ ಅಂತ ಕೊಟ್ಟರು. ಹಾಗೆ ಆನಂತರ ಶಂಕರರು ಒಳಗಿಂದ ಬೌದ್ಧರೇ, ಹೊರಗಿಂದ ಖಂಡಿಸ್ತಾರೆ ಅಂತ ಅದಕ್ಕೆ ಉದಾಹರಣೆ ಕೊಡ್ತಾ ಬರ್ತಾನೆ. 1000 ಪೇಜಸ್ ಇದೆ ಥೀಸಿಸ್, ತುಂಬ ಚೆನ್ನಾಗಿದೆ. ಎ ಕ್ರಿಟಿಕಲ್ ಸರ್ವೆ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಓದ್ತಾ ಕೂತಿದ್ದೆ. ಹೀಗೆ ನಾನು ಲಾಯರ್ ಆಗಿ ಇದು 3ನೇ ಅವತರಣಿಕೆ. ಮೊದಲು ಲೆಕ್ಚರರ್ ಆಗಿದ್ದೆ. ಆಗ ಏನೆಲ್ಲ ಪಾಠನ ಆರಾಮವಾಗಿ ಮಾಡಿಬಿಡ್ತಿದ್ದೆ. ಲಾಯರ್ ಆದಮೇಲೆ ಸ್ವಲ್ಪ ಆಲೋಚನೆ ಮಾಡೋದನ್ನು, ಯಾಕೆಂದರೆ ನಾವು ವಿ ಹ್ಯಾವ್ ಟು ಕ್ವಶ್ಚನ್, ವಿ ಹ್ಯಾವ್ ಟು ಆರ್ಗ್ಯೂ, ರೀಸನಿಂಗ್ಸ್ ಬೇಕಲ್ಲಿ. ನನಗಿಷ್ಟ ಕಮಲ, ಚಂದ ಅದು, ನೋ ಬರೆಯೋ ಹಾಗಿಲ್ಲ ಜಡ್ಜು, ಲಾಯರು ಹೇಳೋ ಹಾಗಿಲ್ಲ, ನಂಗಿಷ್ಟ ಅಲ್ಲ, ರೀಸನ್ಸ್ ಕೊಡು. ಟೆರೆನ್ಸ್ ಅನ್ನೋನು ಒಂದು ಮಾತು ಬರೀತಾನೆ. ಬರೀ 27 ವರ್ಷ ಬದುಕಿದ್ದ, ಕ್ರಿಸ್ತ ಪೂರ್ವದಲ್ಲಿದ್ದ, ರೋಮನ್ ರಿಪಬ್ಲಿಕ್ ಕಾಲದಲ್ಲಿ. ಅವನೊಂದು ಒಳ್ಳೆ ಮಾತು ಬರೀತಾನೆ. ನಮ್ಮವರು ಅದೇ ಮಾತಾಡಿದ್ದಾರೆ, ನಾನು ಸುಮ್ಮನೆ ಕೋಟ್ ಮಾಡ್ತೀನಿ. ಕೋಟ್ ಹೊಮಿನಿಸ್ ಟೋಟ್ ಸೆಂಟೆನ್ಷಿಯೇ. ಎಷ್ಟು ಜನ ಇದ್ದಾರೋ ಈ ಜಗತ್ತಿನಲ್ಲಿ ಅಷ್ಟು ಅಭಿಪ್ರಾಯಗಳು. 27 ವರ್ಷ ಬದುಕಿದ್ದ ಹುಡುಗ, ಗುಲಾಮಿ ಹುಡುಗ. ಪ್ರತಿಯೊಬ್ಬರು ಆದರೆ ನಂದೇ ಸರಿ ಅಂತ ವಾದ ಮಾಡ್ತಾರೆ. ಅದು ವಿಚಿತ್ರ ಅಂತ ಬರೀತಾನೆ ಫೋರ್ಮಿಯೋ ಅನ್ನೋ ನಾಟಕದಲ್ಲಿ. ಇದನ್ನ ಲ್ಯಾಟಿನ್ ಸ್ಕೂಲುಗಳಲ್ಲಿ ಓದಿಸ್ತಿದ್ರು. ಮಾರ್ಟಿನ್ ಲೂಥರ್ ಪ್ರಾಟೆಸ್ಟೆಂಟ್ ಲೀಡರು ಬಲಾತ್ಕಾರವಾಗಿ ಓದಿಸ್ತಿದ್ದ. ಇದು ಹೌದಲ್ಲ, ಲಾನಲ್ಲೇನೆ ಇದಮಿಥಂ ಅಂತಿಲ್ಲ. ಸುಪ್ರೀಂ ಕೋರ್ಟು ಮೊನ್ನೆ ಹೇಳಿದ್ದನ್ನ ನೆನ್ನೆ ತೆಗಿತದೆ, ನೆನ್ನೆ ಹೇಳಿದ್ದು ಇವತ್ತು ಬದಲಾಯಿಸ್ತದೆ. ಯಾಕೆ? ನಿರಂತರವಾಗಿ ಬದಲಾವಣೆ ಮಾಡ್ತಾ ಹೋಗ್ತಾನೆ. ಟು ಥಿಂಕ್ ಈಸ್ ಹ್ಯೂಮನ್. ಆದ್ರಿಂದ
ಇದ ಮಿಥ್ಯಂ ಅಂತ ಎಲ್ಲೂ ಇಲ್ಲ. ಸಾಹಿತ್ಯದಲ್ಲಿ ನಾನು ಬಹಳ ಸಲ ತಲೆ ಕೆಡಿಸ್ಕೊಂಡಿದ್ದೆ. ನನ್ನ ಹತ್ರ IAS ಪಾಠ ಮಾಡಿಸ್ಕೊಳ್ಳೋಕ್ಕೆ ಬರ್ತಾ ಇದ್ದ ಸೈನ್ಸ್ ಸ್ಟೂಡೆಂಟು ಕನ್ನಡ ಮೇಜರ್ ತಕ್ಕೊಂಡು 3 ವರ್ಷ ಕಷ್ಟಪಟ್ಟು ಓದಿ ಆಮೇಲೆ ಹೇಳಿದ್ಲು, ಸರ್ ನಂಗೆ ಸಾಹಿತ್ಯ ಬೇಡ ಸರ್. ಯಾಕೆ? ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಸರ್. ಲಿಟ್ರೇಚರೇ ಹಾಗೆ. ಒಂದು ಕಾಲದಲ್ಲಿ ಮೆಟಫಿಸಿಕಲ್ ಪೊಯೆಟ್ರಿ ಅನ್ನೋದು ನಾನ್ ಸೆನ್ಸ್ ಆಯಿತು, ಅದೇ ಒಂದ್ಸಲ ಗ್ರೇಟ್ ಆಯಿತು. ವಾಟ್ ಡಸ್ ಜಾನ್ ಕೀಟ್ಸ್ ರೈಟ್? ನಾನ್ ಸೆನ್ಸ್ ಅಂತ ಬರೆದ್ರು. ಅವ ಸತ್ತು ಹೋದ ಕನ್ಸಂಪ್ಷನ್ ಇಂದ. ಶೆಲ್ಲಿ ಅಬ್ಬರಿಸ್ದ. ಹೂ ಕಿಲ್ಡ್ ಹಿಮ್? ದ ಕ್ರಿಟಿಕ್ಸ್ ಕಿಲ್ಡ್ ಹಿಮ್. ಆಮೇಲೆ ಇವತ್ತಂತೇವೆ ಜಾನ್ ಕೀಟ್ಸ್ ಈಕ್ವಲ್ಸ್ ಶೇಕ್ಸ್ಪಿಯರ್. ನೋ, ಎಕ್ಸೆಲ್ಸ್ ಶೇಕ್ಸ್ಪಿಯರ್. ಅಂತಾದರೂ ಒಳಗೆ ಈ ಸಾಹಿತ್ಯದ ಮೂಲಕ ನೋಡಿ, ಕನಕರು ಹೇಳ್ತಾ ಬರ್ತಾರಲ್ಲ, ಅವರಿಗೆ ಆ ಅನುಭಾವಿಯಾದವನಿಗೆ ಆ ತೊಂದರೆ ಗೊತ್ತಿದೆ ಅವನಿಗೆ, ಅದರಿಂದ ಹೇಳ್ತಾರೆ. ಫಸ್ಟ್ ಹೇಳ್ತಾರೆ, ನಳಿನ ಲೋಚನ ನಿನ್ನ ಮೂರ್ತಿಯ ಕಳೆ ಬೆಳಗುತ್ತಿದೆ ಲಹರಿಯಲಿ ಲಹರಿಯಲಿ. ಭೂತಳದೊಳು ಎಲ್ಲಿ? ಭೂತಳದೊಳು ಅಚ್ಚರಿಯಾದ ನಾಮಾಮೃತ ಸಮುದ್ರದಲ್ಲಿ. ಬಳಸುವರು ಸತ್ಕವಿಗಳು, ಅವರ ಅಗ್ಗಳಿಕೆ ಎನಗೆ ಇನಿತಿಲ್ಲ ಇನಿತಿಲ್ಲ. ಸನ್ನತಿಗಳಿಗೆ ಮಂಗಲವ ಇತ್ತು ರಕ್ಷಿಸೋ ನಮ್ಮನು ಅನವರತ. ಬಹುಶಃ ಅವರಿಗೆ ಅರ್ಜುನನ್ ನೆನಪಾಗಿದೆ. ದಿವ್ಯನ್ ದದಾಮಿತೆ ಚಕ್ಷುಹು. ಬಾ ವಿಶ್ವರೂಪನ್ ನೋಡು. ಸಹಸ್ರ ಎಲ್ಲ ಕಡೆ. ವಿಶ್ವತೋ ಬಾಹು ಬಸವಣ್ಣ, ಅಲ್ಲಮ ಪ್ರಭು ಎಲ್ಲರೂ ಹೇಳೋ ಮಾತೆ. ಎಲ್ಲ ವಿಶ್ವತೋ ಬಾಹು, ವಿಶ್ವದಷ್ಟು ಎಲ್ಲ ಎಲ್ಲ ಚಕ್ರ ಎಲ್ಲ ನೋಡು 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 ಎಲ್ಲ ಕಡೆ. ಚಂಡಿ ಸಪ್ತಶತಿಯಲ್ಲಿ ಆ ಮಹಿಷಾಸುರ ನೋಡೋದು ಅವಳನ್ನೇ. ಏನಿದು ಗಲಾಟೆ? ಕಿಮ್ಯೇ ತತ್ತಿತಿ, ಏನಿದು ಅನ್ಕೊಂಡು ಓಡ್ ಬಂದ ಕ್ರೋಧಾತ್ ಆಭಾಷ್ಯ ಮಹಿಷಾಸುರ. ಅವನು ನೋಡ್ತಾನೆ, ಪಾತಾಳವನ್ನ ಒತ್ತಿ ಬಿಟ್ಟಿದ್ದಾಳೆ. ಕಿರೀಟೋ ಲಿಖಿತಾಂಬರಂ, ಅವಳ ಕಿರೀಟ ಕೆತ್ತುತ್ತಾ ಇದೆಯಂತೆ, ಕೆರಿತಾ ಇದೆ ಆಕಾಶವನ್ನ. ಪಾತಾಳವನ್ನು ತಪ್ಪಿಸಿದಾಳೆ. ದಿಶೋ ಭುಜ ಸಹಸ್ರೇಣ ಸಮಂತಾದ್ ವ್ಯಾಪ್ಯ ಸಂಸ್ಥಿತಾಂ. ಇಷ್ಟೇ ತಾನೇ ಎಲ್ಲರೂ ಹೇಳಿದ್ದು. ಭಗವದ್ಗೀತೆ ಹೇಳುವುದಿನ್ನೇನು? ಎಲ್ಲ ಎಲ್ಲ ಎಲ್ಲ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದುರ್ಜಿತಮೇವ ತತ್ತತ್ಯೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅಷ್ಟೇ ತಾನೇ? ಈ ರೀತಿ ಎಲ್ಲವುದನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಆ ಅರ್ಜುನ ಮಾಡಿದ್ದೇನು? ಮಾರಾಯ ದಯಮಾಡಿ ಆ ಬೇಡ, ನಿನ್ನ ಈ ವಿಶ್ವರೂಪನ್ನ ನೋಡ್ಲಾರೆ, ನಿನ್ನ ಆ ಮಾನುಷ ರೂಪವನ್ನೇ ತೋರಿಸು, ಆ ಮಾನುಷ ರೂಪ ತೋರಿಸು, ನೋಡ್ಲಾರೆ ಅಂತ ಸೋತ. ದಿವ್ಯವಾದ ಕಣ್ಣು ಬಂದರೂ ನೋಡ್ಲಿಕ್ಕಾಗಲ್ಲ ನಮಗೆ ಈ ವಿಶ್ವರೂಪವನ್ನ ಅನ್ನೋ ಸತ್ಯ. ಕನಕರು ಎಷ್ಟು ಬುದ್ಧಿವಂತರು, ಅನುಭಾವಿ. ಪೊಗಳಲಳವೇ ನಿನ್ನ ನಾಮವ, ಪೊಗಳಲು ಅಳವೇ ನಿನ್ನ ನಾಮವ, ನಿನ್ನ ನಾಮವ. ಸುಗುಣ ಸಚ್ಚಾರಿತ್ರ ಕಥನವ ಅಗಣಿತೋಪಮ ಅಮಿತ ವಿಕ್ರಮ ಗಮ್ಯ ನೀನ್ ಎಂದು ನಿಗಮತತಿ ಕೈವಾರಿಸುತ್ತ ಪದಯುಗವ ಕಾಣದೆ ಬಳಲುತ್ತಿದೆ. ಆ ವೇದಗಳ ಸಮೂಹ ನಿಗಮತತಿ ಕೈವಾರಿಸುತ್ತ ಹೊಗಳ್ತಾ ಹೊಗಳ್ತಾ ನಿನ್ನನ್ನು ಕೊಂಡಾಡ್ತಾ ನಿನ್ನಯ ಪದಯುಗವ ಕಾಣದೆ ಬಳಲುತ್ತಿದೆ. ವಾಸುಕಿ ಶಯನ ಅಲ್ಲ, ಮತ್ತ ಸೌಂದರ್ಯ ನೋಡಿ. ವಾಸುಕಿ ಮೇಲೆ ಮಲಗಿದಾನೆ, ಅವನ ಪಾದ ಕಾಣಿಸ್ತಾ ಇದೆ. ವಾಸುಕಿ ಶಯನ. ಅವರು ಬರೀತಾರೆ. ಹೇಗೆ ಅಲ್ಲಮ ಪ್ರಭು ಟೀಕೆ ಮಾಡ್ತಾನಲ್ಲ, ಕನಕರು ಮಾಡೋದನ್ನು ನೋಡಿ. ತೀರ್ಥ ಪಿಡಿದವರೆಲ್ಲ ತಿರುನಾಮಧಾರಿಗಳೇ. ಪ್ರಶ್ನೆ ನೋಡಿ. ಸಾರ್ಥಕವಿಲ್ಲದವರು ಭಾಗವತರಹರೇ. ನಂಗೆ ಬೇಕಾದ್ದು ಅಲ್ಲೆಲ್ಲೂ ಇಲ್ಲ, ಮುಂದೆ ಬರುತ್ತೆ ನೋಡಿ.
ಲಿಂಗಾಂಗದ ಒಳಗಿರುವ ಅನುಭವವನ್ನು ಅರಿಯದೆ, ಅಂಗಲಿಂಗದ ನೆಲೆಯು ಗುರುತಾಗದೆ, ಜಂಗಮ ಸ್ಥಾವರದ ಹೊಲಬು ತಾನ್ ಅರಿಯದೆ, ಭಂಗಿ ಮುಕ್ಕುವರು ಎಲ್ಲ ಲಿಂಗವಂತರಹುದೇ. ಲಿಂಗ ಕೈಯಲ್ಲಿ ಹಿಡಿದು ಅದೇನು ಅಂತ ಸೋಮನೆ ಅದನ್ನೇ ದೇವರು ದಡ್ರ ಅದಲ್ರೋ, ಒಳಗಿರೋ ಲಿಂಗನ್ ನೋಡ್ರೋ. ಬಿಡ್ಲಿಲ್ಲ ಅವರಲ್ಲಿ. ಆ ಕಾಲಕ್ಕಾಗಲೇ ಮಹಮ್ಮದೀಯರು ಅವರಿರೋ ಜಾಗಕ್ಕೆ ಬಂದುಬಿಟ್ಟಿದ್ರು. ಬಹಮನೀಯರು ಎಲ್ಲ ಅಲ್ಲ ಖುದಾನೆಂಬ ಅರ್ಥವನ್ನು ತಿಳಿಯದೆ, ಮುಲ್ಲಾ ಶಾಸ್ತ್ರದ ಹೊಲಬು ಗುರುತಾಗದೆ, ಸುಳ್ಳು ಕೂಗನೆ ಕೂಗಿ ಬೊಗಳಿ ಬಾಯ್ದೆರೆವಂಥ ಕಳ್ಳರಿಗೆ ತಾ ವೀರ ಸ್ವರ್ಗ ದೊರಕುವುದೇ. ಅವರನ್ನು ಬಿಡಲಿಲ್ಲ. ಸುಮ್ಮನೆ ಅಲ್ಲ ಅಂತ ದಡ್ರ, ಒಳಗೆ ನೋಡ್ರು, ಒಳಗೆ ನೋಡ್ರು, ಒಳಗಿದ್ದಾನೆ ಕಂಡ್ರು. ಹೃದಯ ಕಮಲ ಮಧ್ಯೆ ಸೂರ್ಯ ಬಿಂಬಾಸನಸ್ಥಂ, ಸಕಲ ಭುವನ ಬೀಜಂ ಸೃಷ್ಟಿ ಸಂಹಾರ ಹೇತು, ನಿರತಿಶಯ ಸುಖಾರ್ಥಂ. ಸುಖಾರ್ಥ ಅದು ಯಾವುದು? ನಿರತಿಶಯ ಸುಖಾರ್ಥ, ಅತೀಂದ್ರಿಯಮೇ ಸುಖಂ. ಬಾಹುಬಲಿ ಹೇಳ್ದ ಹಾಗೆ ಹುಡುಕ್ತಾ ಇದೆ ಕಂಡ್ರು ಅಂದ್ರಲ್ಲ. ನೋಡಿ ಇವ್ರು ಹೇಳೋದು ಈಗೊಂದು ಮಾತು ಹೇಳ್ತಾರೆ. 6 ಚಕ್ರದ ನೆಲೆಯು, 6 ಚಕ್ರದ ನೆಲೆಯು ಒಂದು ದಿನ ತನುವಿನಲ್ಲಿ ನಡೆಯುವುದು. ಇಂದು ಭಾಸ್ವರ ಸ್ವರಗಳು 21,607 ಭಾಗದಲ್ಲಿ ಬಂದದನು ಉಡು ಚಕ್ರದಲ್ಲಿಗೆ ತಂದು ಧಾರೆಯ ನೆರೆದ ಮುನಿಕುಲ ವೃಂದ ಹೃದಯನು ನೀನು ರಕ್ಷಿಸೋ ನಮ್ಮನು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ 6 ಚಕ್ರದ ನೆಲೆಯು. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ ಇತ್ಯಾದಿ ಪ್ರಾಣಾಯಾಮ, ಪ್ರತ್ಯಾಹಾರ ಎಲ್ಲ 3 ಮೂರ್ತಿಯ 3 ಕಡೆ ನಿಲ್ಲಿಸಿ. ನೋಡಿ ಕನಕರು ಯೋಗಶಾಸ್ತ್ರದ ಪ್ರಕಾರ ಮೂಲಾಧಾರದಲ್ಲಿ ಬ್ರಹ್ಮಗ್ರಂಥಿ, ಮಣಿಪುರದಲ್ಲಿ ವಿಷ್ಣು ಗ್ರಂಥಿ, ಆಜ್ಞಾಚಕ್ರದಲ್ಲಿ ರುದ್ರಗ್ರಂಥಿ. ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ, ಮಣಿಪುರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ, ಸಹಸ್ರಾರಾಂಬುಜಾರೂಢ ಸುಧಾ ಸಾರಾಭಿವರ್ಷಿಣಿ. ಬಂತಲ್ಲ ಲಲಿತಾ ಸಹಸ್ರನಾಮದಲ್ಲಿ ಅದನ್ನು ಹೇಳ್ತಾ ಇದ್ದಾನೆ ನೋಡಿ. 3 ಮೂರ್ತಿಯ 3 ಕಡೆ ನೆಲೆಸಿ ಕಾರುಣ್ಯ ನಿಧಿಗಾಗಿ ನೆರೆಯಾದಿ ಕೇಶವನ ಸೇರಿ ಬದುಕಿದವರಿಗೆ ಕನಕರು ಎಲ್ಲ ನಂದೇನಿಲ್ಲ. ಇನ್ನೊಂದು ವಿಚಾರ, ಮೋಹನ ತರಂಗಿಣಿಯನ್ನ ಅವರು ತಾರುಣ್ಯದಲ್ಲಿ ಬರೆದ್ರು, ಹೆಂಡತಿಯನ್ನ ಪಕ್ಕ ಕೂರಿಸ್ಕೊಂಡಿದ್ರು. ಆ ಪ್ರಣಯ ಮುದ್ರೆ ಎಂತೆಲ್ಲ ಕತೆ ಬರೆದ್ರಲ್ಲ. ನೀವು ಮೋಹನ ತರಂಗಿಣಿಯ ಸಂಧಿ ಹೋಗಿ ಅಲ್ಲಿ ಬರಿತಾನೆ ನೋಡಿ. ಕೃತಿ ಪೇಳ್ದ ಕನಕದಾಸೋತ್ತಮ. ಅಷ್ಟೊತ್ತಿಗಾಗಲೇ ಅವ ಕನಕದಾಸೋತ್ತಮ ಆಗಿಬಿಟ್ಟಿದ್ದಾನೆ. ಕೃತಿ ಕೇಳ್ದವಳು ಅತಿ ಸುಜ್ಞಾನ ವಧೂಟಿ, ಕೃತಿಗೆ ಕರ್ತನು ಕಾಗಿ ನೆಲೆಯಾದಿ ಕೇಶವ. ಬಾಡಾದಲ್ಲಿ ಇದ್ದಂಥ ರಂಗನಾಥನ ಮೂರ್ತಿಯನ್ನು ಕಿತ್ಕೊಂಡು ಬಂದು ಅಲ್ಲಿ ಮುಸಲ್ಮಾನರ ಹಾವಳಿ ಜಾಸ್ತಿ ಆಯಿತು ಅಂತ ಹೇಳಿ ಮಾಜಿ ಪಾಳೆಗಾರ ಅಥವಾ ರಾಜ್ಯಭ್ರಷ್ಟ ಓಡ್ ಬಂದು ಕಾಗಿನೆಲೆಯಲ್ಲಿ ನಿಂತ ಅಲ್ಲಿ ಆದಿಕೇಶವನ್ನ ನಿಲ್ಲಿಸ್ದ ಅಂತ ಕತೆ ಹೇಳ್ತಾರೆ. ಕನಕದಾಸರ ಬಗ್ಗೆ ಬಹಳ ರಗಳೆ ಇದೆ. ನಿಜ ಹೇಳೋದಾದರೆ ನೀವು ಅವರು ಕೃಷ್ಣ ಶರ್ಮರನ್ನು ಕೇಳಿ, ಎಂ ಕಲ್ಬುರ್ಗಿನ್ ಕೇಳಿ, ಅವರ ಪ್ರಕಾರ ಅವರು ಕುರುಬರೇ ಅಲ್ಲ. ಮತ್ತೆ ವಾಲ್ಮೀಕಿ ನಾಯಕರು ಅವ್ರು ಹುಟ್ಟಿದ್ದೆಲ್ಲಿ? ನೀವು ಹಾಕ ರಾಜೇಗೌಡ್ರನ್ನು ಕೇಳಿ, ಅದು
ಇವ್ರದ್ದು ಎಂಥ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಪ್ರಕಟಿಸಿದೆ, ಅದರಲ್ಲಿ ಬರೀತಾರೆ ನೋಡಿ, ಮಹಾಪೋಲಿ, ಪೋಲಿ ಅಲ್ಲ ಲೋಫರ್ ಕನಕದಾಸರು ಚಿಕ್ಕನ್ನಲ್ಲಿ ಮಾಡಬಾರದ ಕೆಲಸ ಮಾಡಿದರು, ಕಂಡವರನ್ನ ಕೆಡಿಸಿದ್ರು, ಹೆಣ್ಣು ಮಕ್ಕಳನ್ನ ಲೂಟಿ ಮಾಡಿದರು, ಅಯೋಗ್ಯ. ಅದನ್ನು ನೋಡಕ್ಕಾಗದೆ ಅಪ್ಪ ಅಮ್ಮ ಸತ್ರು. ಆಮೇಲೆ ಅವ್ರಿಗೆ ಬೇಜಾರಾಯಿತು. ಇದಕ್ಕೆ ಆಧಾರ ಏನು? ತರಳತನದಲ್ಲಿ ಕೆಲವು ದಿನ ದುರುಭರದ ಗರ್ಭದಿ ಕೆಲವು ದಿನ ಮೈ ಮರೆದು ನಿಮ್ಮ ಅಡಿಗೆ ಎರಗದಾದೇನೋ ವಿಷಯ ಕೇಳಿಯಲಿ. ನರಕ ಭಾಜನನಾಗಿ ಕಾಮಾತುರದಿ ಪರಧನ ಪರಸತಿಗೆ ಮನಹರಿದ ಪಾಪವ ಕಳೆದು ರಕ್ಷಿಸೋ ನಮ್ಮನು ಅಂತ ಅಳ್ತಾರೆ ನೋಡು ಅಲ್ಲಿ. ಅದು ಮರೆದೆನಭ್ಯುದಯದಲ್ಲಿ ನಿಮ್ಮನು ಮರೆಯೇನು ಆಪತ್ತಿನಲ್ಲಿ ಹರಿ ಎಂದೊರಲುವೆನೋ ಮನವು ಏಕಭಾವದೊಳು ಇಲ್ಲ. ಅವ್ರು ಯಾಕೆ ಬರೆದಿದ್ದಾರೆ ಅಂತ ಅದಕ್ಕೆ ಉತ್ತರವೂ ಬರೆದಿದ್ದೀನಿ ನಾನು. ಶಂಕರಾಚಾರ್ಯರು ಬರೆದರು, ವಾರ್ಧಕ್ಯೇಚ ಇಂದ್ರಿಯಾಣಂ, ಮುದುಕಾದಾಗ ನನಗೆ ಇಂದ್ರಿಯಗಳೆಲ್ಲ ಸೋತಿದೆ ಹಾಗೆ ಹೀಗೆ ಅಂತ. ಅವರು ಮುದುಕರಾಗಲೇ ಇಲ್ಲ ಐತಿಹ್ಯದ ಪ್ರಕಾರ. ಕವಿ ಬರೆಯೋದು ಅವನ ಸ್ವಂತ ಅನುಭವವೇ ಆಗಬೇಕಾಗಿಲ್ಲ ಅಲ್ವಾ? ಯಾರಿಗಾಗಿ ಯಾಕಾಗಿ ಬರೀತಾನೆ ಅನ್ನೋದೇ ದೊಡ್ಡ ಸಂದೇಹ ನಮಗೆ. ಕಾವ್ಯ ಮೀಮಾಂಸಕರೇ ಸೋತೋಗಿದ್ದಾರೆ. ಅದನ್ನು ಬಹಳ ಈಕ್ವಿ ಡಿಸ್ಟನ್ಸ್ ಅಂತ ಕರೀತಾರಲ್ಲ, ಅದರಿಂದ ವ್ಯಾಖ್ಯಾನ ಮಾಡುವಂಥವ್ರು ಇಲ್ಲದೇನೆ ಎಷ್ಟೋ ಕವಿಗಳು ಬರೆಯದೆ ನಿಲ್ಲಿಸಿದ್ರು ಅಂತ ಬರೀತಾರೆ. ಕಾವ್ಯ ಮೀಮಾಂಸೆ, ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ತಿನಂಶ್ರೀ ಉದಾಹರಣೆ ಕೊಡ್ತಾರೆ. ಯಾರು ನೀನು? ನಾನು ಕವಿ. ಏನು ಬರೆದಿದ್ದಿ? ಬರೆಯೋದು ನಿಲ್ಲಿಸ್ಬಿಟ್ಟೆ. ಯಾಕೆ? ಬರೆದ್ರೆ ಓದೋರೇ ಇಲ್ಲ, ಓದೋರು ಅದನ್ನು ನಿರ್ಮತ್ಸರದಿಂದ ಹೇಳುವುದಿಲ್ಲ, ಹಾಗೆ ಹೀಗೆ ಎಲ್ಲ ಪಟ್ಟಿ ಮಾಡ್ತಾನೆ. ಕೊನೆಗೆ ಏನು ಗತಿ ಕೇಳಿದರೆ ಆ ಮುದ್ದಣ್ಣನಿಗೆ ಬಂದಿದ್ದು ಭವತಿ ಭಿಕ್ಷಾಂದೇಹಿ ಅಂತ. ಅದನ್ನೇ ಇನ್ನೊಂದು ಕಥೆ ಬರೀತಾರೆ. ರಾಜನ ಹತ್ರ ಹೋದಂತೆ, ಯಾರು ನೀನು ಕೇಳಿದರೆ ಕವಿ. ಏನದು ಕೇಳಿ? ಇಲ್ಲ, ನಾನು ಕೈಲಾಸದಿಂದ ಬಂದೆ. ಯಾಕೆ? ಅಲ್ಲಿ ಈ ಶಿವ ಸತ್ತೋದ. ಶಿವ ಹೇಗಿದ್ದಾನೆ? ಶಿವ ಸತ್ತೋದ. ಹೌದಾ? ಕೇಳಿದ್ದಂತೆ ರಾಜ. ಚಂದ್ರ ಏನಾದ? ಆಕಾಶಕ್ಕೆ ಹೋದ. ಆ ಗಂಗೆ ನೆಲಕ್ಕೆ ಹೋದ್ಲು. ಆಮೇಲೆ ಒಂದು ಶರೀರ ಹರಿ ಅರ್ಧ ತಗೊಂಡ, ಇವಳು ಅರ್ಧ ತಗೊಂಡ್ಲು, ಹೋತು. ಅದು ಅರ್ಧ ನಾರೀಶು ಹೋತು, ಶರೀರನೂ ಹೋತು. ಅವನು ಕಪಾಳ ನನ್ನ ಕೈಯಲ್ಲಿ ಬಂದಿದೆ ಅನ್ನಂತೆ, ಕಪಾಳ ನನ್ನ ಕೈಯಲ್ಲಿದೆ ಅನ್ನಂತೆ. ಹಾಗೆ ಬರೀತಾರೆ ನೋಡಿ. ಹಾಗೆ ಆ ಕವಿಗಳು ಕಥೆ ಅಂತ ಹೇಳ್ತಾರೆ ನೋಡಿ. ಆ ರೀತಿಯಲ್ಲಿ ನೀವು ನೋಡ್ತಾ ಬಂದರೆ ನಿರ್ಮತ್ಸರದಿಂದ ನೋಡಿ. ಅದಕ್ಕೆ ಅವನು ಬರೀತಾನೆ ನೋಡಿ, ಆ ಕವಿ ಬರೀತಾನೆ, ಹೇ ಲೇ ಇವನು ವಿಧಾತ, ಎದುರುಚ್ಛಯ, ನಿಂಗಿಷ್ಟ ಬಂದಿದ್ದು ಬರೆಯೋ ನನ್ನ ಹಣೆಯಲ್ಲಿ. ಅರಸಿಕೇಶು ಕವಿತ್ವ ನಿವೇದನಂ ಶಿರಸಿ ಮಾಲಿಕ ಮಾಲಿಕ ಮಾಲಿಕ. ಅರಸಿಕರಿಗೆ ಕಾವ್ಯ ಹೇಳೋದನ್ನು ಮಾತ್ರ ಬರಿಬೇಡೋ 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 ಅಂತ ಗೋಗರಿತಾನೆ ನೋಡಿ. ಈ ಕಾವ್ಯ ಹೇಳೋದು ಕಷ್ಟ, ಬರೆಯೋದಾಯಿತು, ಅರ್ಥ ಮಾಡ್ಕೊಳ್ಳೋರು ಕಷ್ಟ. ನೀವು ಸಹೃದಯಿಗಳು ಕೂತಿದ್ದೀರಿ, ನಿಮಗೆ ನಿಜಕ್ಕೂ ವಂದನೆಗಳು. ಆ ಕೈಲಾಸದ ಕತೆ ಬಂದ ಕೂಡಲೇ ನೆನಪಾಯಿತು ನೋಡಿ. ಅಲ್ಲಮ ಪ್ರಭು ಒಂದು ಮಾತು ಬರೀತಾನೆ. ಕೈಲಾಸ ಅನ್ನೋದೊಂದು ಬೆಳ್ಳಿ ಬೆಟ್ಟ, ಅಲ್ಲೊಬ್ಬ ರುದ್ರ ಇದ್ದಾನೆ. ಆ ಬೆಳ್ಳಿ ಬೆಟ್ಟಕ್ಕೂ ನಾಶ ಇದೆ, ರುದ್ರನಿಗೂ ನಾಶ ಇದೆ. ಅದನ್ನ ಈ ಗುಹೇಶ್ವರನೊಳಗೆ ಐಕ್ಯ ಆಗಿರೋ ನಾನು ಬಲ್ಲೆ. ಅನುಭಾವಿಯಾದವನಿಗೆ ಈ ಎಲ್ಲ ದೇವತೆಗಳು ಎಲ್ಲ ಅಲ್ಲ, ಅದ್ವೈತದ ಪ್ರಕಾರನೂ ಅಷ್ಟೇನೆ. ಈ ಈಶ್ವರ ಇವರೆಲ್ಲ ಕೊನೆಗೆ ಎಲ್ಲರೂ ನಾಶವಾಗ್ತಾರೆ. ಆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಆ ತತ್ವವನ್ನ ಅಲ್ಲಮ್ಮ ಪ್ರಭು ಸಾರ್ತಾನೆ. ಅಲ್ಲಮ್ಮ ಪ್ರಭು ಅವನ ವಚನಗಳನ್ನು ನೋಡಿ ಅದ್ವೈತ ಇದೆ. ಇಲ್ಲಿ ಕನಕದಾಸರು ಪೊಗಳಲಳವೇ ನಿನ್ನ ನಾಮವ ಅಂತ ಬರೆದ್ರಲ್ಲ, ಕೊನೆಗೂ ಬರೀತಾರೆ, ಲೋಕದೊಳಗೆ ಅತ್ಯಧಿಕ ನೆನೆಸುವ ಕಾಗಿ ನೆಲೆಯ ಆದಿಕೇಶವ ತಾ ಕೃಪೆಯೊಳಗೆ ನುಡಿಸಿದನು ಈ ಭಕ್ತಿ ಸಾರವನು. ನಂದಲ್ಲ ನಂದಲ್ಲ. ನಂತರ ನೀವು ಕುಮಾರವ್ಯಾಸನ್ ನೋಡಿ. ಆ ಕುಮಾರವ್ಯಾಸನಲ್ಲಿ ನಿಮಗೆ ಅನುಭವ ಸಿಗೋದಿಲ್ವಾ? ಎಷ್ಟು ಉದಾಹರಣೆ, 20 ನಿಮಿಷ ಸಾಲ್ತು. ಬರೀ ಒಂದು ಪದ ಗಮನಿಸಿದರೆ
ಏನೆಲ್ಲ ರತ್ನ ಖಚಿತವಾದಂಥ ಕಿರೀಟಾದಿಗಳನ್ನ ಹೊತ್ಕೊಂಡು ನಿಂತಿರೋ ಕೂತ್ಕೊಂಡಿರೋ ಆ ಕೌರವ ಸಭೆಗೆ ಕೃಷ್ಣ ಬರ್ತಾನಲ್ಲ, ಕುಮಾರವ್ಯಾಸ ಕಾಣೋದು ದೇವ ಬಂದನು. ದೇವ ಅನ್ನೋ ಪದಕ್ಕೆ ಹೊಳೆಯೋದು ಅನ್ನೋ ಅರ್ಥ. ಅವ ಬಂದ ಕೂಡಲೇ ಇಡೀ ಕೌರವ ಸಭೆ ಮಂಕಾಯಿತು ಅನ್ನೋ ಧ್ವನಿ. ಪ್ರತಿಯೊಬ್ಬರು ಆ ಅನುಭಾವದ ಸ್ತರಕ್ಕೆ ಏರಿದಾಗ ಹೋದ್ರು ಎಲ್ಲೆಲ್ಲೋ ಹೋದ್ರು ಅವರು. ಆ ಭಾಷೆ ನಮಗೆ ಅರ್ಥವಾಗೋದು ಕಷ್ಟ. ಹಾಗಾಗಿ ಅವರು ಮೌನಿಗಳಾಗ್ತಾರೆ ಅನ್ನೋ ಮಾತು ನೋಡಿ. ಇವಳು ಯಾರು ಅಕ್ಕ ಮಹಾದೇವಿ ಬರೀತಾಳೆ, ತನು ನಿಮ್ಮ ರೂಪಾದ ಬಳಿಕ ನಾನಾರಿಗೆ ಮಾಡುವೆ, ಮನ ನಿಮ್ಮ ರೂಪಾದ ಬಳಿಕ ನಾನಾರಿಗೆ ನೆನೆವೆ, ಅರಿವು ನಿಮ್ಮಲ್ಲಿ ಸ್ವಯವಾದ ಬಳಿಕ ನಾನಾರನರಿವೆ. ಚನ್ನಮಲ್ಲಿಕಾರ್ಜುನ ನಿಮ್ಮಲ್ಲಿ ನೀವಾಗಿ ನಿಮ್ಮಿಂದ ನಿಮ್ಮ ಮರೆದೆವಯ್ಯ. ಆಯ್ತು. ಬಸವಣ್ಣ ಇದೇ ಮಾತು ಬರೆದ್ರು. ಈ ತ್ರಿವಿಧ ನಾಸ್ತಿಯಾದ ಬಳಿಕ ಎನ್ನ ನಾ ಹಾಡಿಕೊಂಡೆ ಕಾಣ ಕೂಡಲ ಸಂಗಮ ದೇವ. ನನ್ನನ್ನೇ ನಾನು ಹಾಡ್ಕೊಳ್ಳೋದು, ನಾನೇ ನೀನಾಗೋದು, ನೀನು ನಾನಾಗೋದು. ಇದು ನನಗೆ ಮೋಹನ ತರಂಗಿಣಿ ಕಂಡಿದೆ, ಅವರ ನಾನಾ ಕೀರ್ತನೆಗಳಲ್ಲಿ ಕಂಡಿದೆ. ಹರಿಭಕ್ತಿ ಸಾರ ಬಿಡಿ, ಎಷ್ಟೋ ಕಡೆಗಳಲ್ಲಿ ಅವರು ದ್ವೈತ ಹೇಳ್ತಿದ್ದಾರೋ ಅನ್ನೋ ಸಂದೇಹವೂ ಬರ್ತದೆ. ಸಾರವಿಲ್ಲದ ದೇಹವಿದು ನಿಸ್ಸಾರವಾಗಿ ತನುವಿನಲಿ ಸಂಚಾರಿಯಗ ನೀನಿ ಇದ್ದು ಕಡೆಯಲ್ಲಿ ತೊಲಗಿ ಹೋಗುತ್ತಲಿ ದೂರ ತಪ್ಪಿಸಿಕೊಂಡು ಬರಿಯ ಅಪದೂರ ಹೊರಿಸಿದೆ ಜೀವನಲಿ. ಇದನ್ನಾರು ಮೆಚ್ಚುವರು ಅಕಟ. MRS ಒಳ್ಳೆ ಮನುಷ್ಯ. ಯಾವಾಗ ಇಂಥದ್ದೇನೋ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ನಾನು ಸತ್ತೇ ಹೋದೆ, ನನ್ನ ಹೆಣ ಏನಾರು ಮಾಡುತ್ತೇನೋ, ಹುಟ್ಟೋಕ್ಕಿಂತ ಮುಂಚೆ ಏನಾರು ಮಾಡಿತ್ತೇನೋ, ಅದು ಬಿಡಿ, ತರ್ಕ ಬಿಟ್ಟುಬಿಡಿ. ತರ್ಕಾತೀತವಾದ ವಿಚಾರಗಳು ಅನುಭವ ಅನ್ನೋದು. ಇಂದ್ರಿಯಾತೀತವಾದ ವಿಚಾರಗಳನ್ನು ಇಂದ್ರಿಯದ ಒಳಗೆ ನೀವು ತಂದು ಮಾತಾಡೋ ಹೊತ್ತಿಗೆ ಎಲ್ಲ ಬರೀ ಅನರ್ಥವೇ. ಅದಕ್ಕೆ ಹೇಳ್ತಾ ಇದ್ರು, ಓಂಕಾರ ಕೂಡ ಒಂದು ಅವಸ್ಥೆಗೆ ಹೋದ್ಮೇಲೆ ಅಬ್ಸ್ಟ್ರಕ್ಷನ್ ಅನಿಸುತ್ತೆ, ಆ ನಾದ ಕೂಡ ಬೇಡ ಅನಿಸುತ್ತೆ, ಮೌನಕ್ಕೆ ಹೋಗೋಣ ಅಂತ. ಏನು ಬೇಡ ಅಲ್ಲಿ, ಮಾತೆಲ್ಲಿಂದ. ಕನಕರು ಅಲ್ಲಿ ನೋಡಿ ಮಾತಾಡೋದು, ಬರಿಯ ಅಪದೂರ ಹೊರಿಸಿದೆ ಜೀವನಲಿ. ಮಾಡಿದ್ದೆಲ್ಲ ಯಾರು? ಒಳಗೆ ನೀನಿದ್ದು ಎಲ್ಲ ಮಾಡಿದ್ಯಾರು? ನೀನು. ನಿನ್ನ ಸೂತ್ರದೊಳಾಡುವುವು ಚೈತನ್ಯ ಸಚರಾಚರಗಳೆಲ್ಲವೂ, ನಿನ್ನ ಸೂತ್ರವು ತಪ್ಪಿದರೆ ಮುಗ್ಗುವುವು ಊಹೆಗಳು. ಇನ್ನು ನಮಗೆ ಸ್ವತಂತ್ರವೆಲ್ಲಿ ಅದು? ಅನ್ಯ ಕರ್ಮ ಸುಕರ್ಮವೆಲ್ಲವೂ ನಿನ್ನದೇ ಎಂದೊಪ್ಪಿಸಿದೆ. ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ. ಪುರಂದರರು ಜಡವನಕೆಯ ಬೊಂಬೆ ಏನು ಮಾಡಲು ಬಲ್ಲುವುದೋ ತಾನೇ ಬೇರೆ. ಕನಕರು ಲಕ್ಷ್ಮೀಶ ತೋಳ್ಪಾಡಿಯವರು ಹೇಳಿದ ಹಾಗೆ ಬರೀ ದಾಸ್ಯ ಇಲ್ಲ ಕನಕರಲ್ಲಾದರೆ. ಕೃಷ್ಣ ನೀನು ಮಾಡಿದ ಸರಿಯೇನೋ. ಇಳೆಗೆ ಪತಿಯಾದವನು ಯಾದವರೊಳಗೆ ಬಾಂಧವ, ನಿನಗೆ ಸೋದರದಿ ಅಳಿಯನಾದ ಅಭಿಮನ್ಯುವನು ಕೊಲ್ಲಿಸಿದೆ ಕೊಳುಗುಳವಿ. ಎಲ್ಲಿಗೆ ಹೋಗೋಣ? ಯುದ್ಧಕ್ಕೆ ಕರೆದ್ರೆ ನಡೆಯೋ ಸಂಸಪ್ತಕರ ಹತ್ರಕ್ಕೆ ಹೋಗೋಣ ಅಂತ ಹೇಳಿದ್ಯಾರು? ಕೃಷ್ಣ. ಚಕ್ರವ್ಯೂಹ ನಿನ್ನ ಮಗ ನೋಡ್ಕೊಳ್ತಾನೆ. ಇದು ಕುಮಾರವ್ಯಾಸಂದು. ಅವನಲ್ಲಿ ಹೋಗ್ತಾನೆ ಅಂತ ಗೊತ್ತಿದ್ದು ಕೊಲ್ಲಿಸಿದೆ ಕೊಳುಗುಳದಿ. ಒಬ್ಬಳೆ, ಅದು ಯಾರೋ ಅವಳು, ನಿನ್ನಗೆ ಸೋದರದಿ ಅಳಿಯ, ಒಬ್ಬಳೆ ತಂಗಿ, ಅವಳಿಗೆ ಒಬ್ಬನೇ ಮಗ, ಅದು ಮೊನ್ನೆ ಮದುವೆ ಆಗಿದ್ದಾನೆ, ಅವಳು ಗರ್ಭಿಣಿ ಬೇರೆ. ಬೇಡ ಬಿಡು, ಅಭಿಮನ್ಯುನ್ ಬಿಟ್ಟುಬಿಡು. ತಾಯನಗಲಿದ ತನಯನಾರಾಧೇಯನೊಳಗೆ ರಹಸ್ಯದಲ್ಲಿ ಕುಲದ ಆಯವನು ನೆರೆತಿಳುಹಿ. ಕರ್ಣ ಒಂಚೂರು ಅಷ್ಟು ದೂರ ಹೋಗೋಣ ಅಂತ ಕರೆಸಿ ರಥ ಹತ್ತಿಸ್ಕೊಂಡು ಪಕ್ಕದಲ್ಲಿ ಕೂರಿಸಿ, ನೀನು ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗೆ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ. ಕುಮಾರವ್ಯಾಸ ಹೇಳೋ ಹಾಗೆ ಹೆಂಗೆ ಹೇಳ?
ಕುರುಪತಿಗೆ ಕೇಡಾದುದೆಂದನು. ಅಲ್ಲಿ ಹೊಡೆದ, ಇಲ್ಲಿ ಹೊಡೆದು ಅಲ್ಲಿ ತಾಗಿಸ್ದ. ಹೀಗೆಲ್ಲ ಮದ್ನೇರೆ ತಿಳುಹಿ ಅರ್ಜುನನಿಂದ ಕೊಲ್ಲಿಸಿದೆ. ಅರ್ಜುನ ಕೇಳ್ತಾನೆ, ಕೃಷ್ಣ ಈ ಕಡೆಯಿಂದ ನೋಡು, ಯುಧಿಷ್ಠಿರ ದೇವ ಕಂಡಂಗೆ ಕಾಣ್ತಾ ಇದ್ದಾನೆ ನನಗವನು. ಸತ್ಯ ಹೇಳು, ಸತ್ಯ ಹೇಳು, ನನ್ನ ತಾಯಿ ಪಡೆದಂತ, ನಾವು ಹಾಗೆ ಋಷಿಗಳ ಮಂತ್ರದ ಅನುಮತದಿಂದ ಬಂದ್ವಲ್ಲ, ಹಾಗೆ ಬಸಿರಲೇನು ಉದಯಿಸನಲೇ, ಅವನು ಕೂಡ ಅದೇ ಹೊಟ್ಟೆಲ್ ಬಂದಿರಬಾರ್ದು ಯಾಕೆ? ಕೃಷ್ಣನ್ ಗೊತ್ತು ಕರ್ಣ ಯಾರು, ಕರ್ಣನ್ ಗೊತ್ತು ಅರ್ಜುನ ಯಾರು, ಅರ್ಜುನನಿಗೆ ಗೊತ್ತಿಲ್ಲ ಕರ್ಣ ಯಾರು. ಕೊಲ್ಲಿಸಿದೆ. ಹುಟ್ಟೋ ಹೊತ್ತಿಗೆನೆ ತಾಯಿ ಅನ್ಯಾಯ ಮಾಡಿದ್ಲು, ಆಮೇಲೆ ಸಮಾಜ ಅನ್ಯಾಯ ಮಾಡ್ತು, ನೀನು ಅನ್ಯಾಯ ಮಾಡಿದೀಯಲ್ಲೋ ಥೋ ಅಂತ ಹೇಳಿ, ಆದರೂ ರಕ್ಷಿಸು ನಮ್ಮನ ಭರತ. ಕ್ವಶನ್ ಮಾಡೋ ಬುದ್ಧಿ ಹೋಗಲಿಲ್ಲ. ಆದರೆ ಭಾಗವತರಾಗಿ ಆ ದೊಡ್ಡ ತತ್ವಕ್ಕೆ ಮುಳುಗಿ ಅಲ್ಲಿ ನಮಸ್ಕರಿಸಿದರು. ಹಾಗಾಗಿ ನನಗೆ ಕೊಟ್ಟಿರೋ ಈ ಟೈಮ್ ಏನಿದೆ, ನಾನು ಧನಂಜಯ ಕುಂಬಳೆಯವರಿಗೆ ಹೇಳಿದೆ, ಲಕ್ಷ್ಮೀಶ ತೋಳ್ಪಾಡಿಯವರು ಬರ್ತಿದ್ದಾರೆ, ಅವರನ್ನು ನಾನು ಶಿವಮೊಗ್ಗದಲ್ಲಿ ಬಹಳ ಸಲ ನೋಡಿದ್ದೀನಿ, ಅವರದ್ದು ಲೇಖನಗಳನ್ನು ಓದ್ತಿರ್ತೀನಿ. ಅದ್ಭುತವಾದ ಚಿಂತಕರು. ನಾನು ಹಾಗಲ್ಲ, ನಾನು ಲಾಯರ್. ಈಗ ನಾಳೆ ಒಂದು ಕೇಸಿಗೆ ಎಲ್ಲ ಅದೇ ಹೇಳ್ತಾ ಇದ್ದೆ, ಇಷ್ಟು ಒಂದು 10-20 ಪುಸ್ತಕ ಟೇಬಲ್ ಮೇಲೆ ಹಾಕಿ ಹಾಗೆ ಓಡ್ ಬಂದ್ಬಿಟ್ಟಿದ್ದೀನಿ ಒಪ್ಕೊಂಡು ತಪ್ಪಿಗೆ. ನಿಜಕ್ಕೂ ಒಂದು ಸಲ ಅನ್ನಿಸ್ತು, ನಾವುಡ ನಮ್ಮ ವಸಂತ ಕಬ್ಬಿನಾಲೆ, ಆಮೇಲೆ ಶಿವರಾಮ್ ಶೆಟ್ಟರು ಎಲ್ಲ ನನಗೆ ಅಲ್ಲಿ ಬೆಂಗಳೂರಿನಲ್ಲಿ ಸಾಂಸ್ಕೃತಿಕ ಪದಕೋಶ ಅಂತ ಹೇಳಿ ಮಾಡಿದಾಗ ನಾವುಡ್ರ ಹತ್ರ ನಾನು ಜಗಳನೂ ಆಡ್ತಾ ಇದ್ದೆ. ನಾವುಡ್ರು ಭಾಳ ತಮಾಷೆಯಾಗಿ, ಅಷ್ಟು ದೊಡ್ಡವರು ಅದನ್ನು ಭಾಳ ವಿಶ್ವಾಸದಲ್ಲಿ ತಗೊಳ್ತಿದ್ರು. ಸ್ವಲ್ಪ ವಯಸ್ಸಾಯ್ತಲ್ಲ, 68 ಆಯ್ತು ನನಗೆ. ನೊಸ್ಟಾಲ್ಜಿಯಾ, ಎಲ್ಲ ಒಂದು ಹಳೆಯದ್ದು ನೆನಪುಗಳು. ಒಂದು ಸಲ ಮಾತಾಡ್ಸೋಣ ಅನ್ನಿಸ್ತು. ಜೊತೆಗೆ ಮಲ್ಲೇಪುರಂ ವೆಂಕಟೇಶ್ ಅವರನ್ನು ದೂರದಿಂದ ನೋಡಿದ್ದೆ. ರಾಮಚಂದ್ರಾಪುರದ ಗುರುಗಳಿಗೆ ನಾನು ಬಹಳ ಆತ್ಮೀಯನೇ ಆಗಿದ್ದೆ, ಆದರೂ ಅವ್ರ ಜೊತೆ ಮಾತಾಡೋಕ್ಕೆ ಹೋಗಲಿಲ್ಲ ನಾನು ಆವಾಗ. ಆಯಿತಾ, ಲಕ್ಷ್ಮೀಶ ತೋಳ್ಪಾಡಿಯವ್ರ ಜೊತೆಯಲ್ಲಿ ಮಾತಾಡೋದೊಂದು ಯೋಗ. ಒಟ್ಟು ಒಪ್ಕೊಂಡ್ಬಿಟ್ಟೆ, 2 ದಿನ ಬಿಟ್ಟು ಒಪ್ಕೊಂಡಿದ್ದೆ, ಒಪ್ಕೊಂಡು ತಪ್ಪಿಗೆ ಬಂದಿದ್ದೀನಿ. ಹಾಗಾಗಿ ತಕ್ಷಣ ಹೊರಟಿದ್ದೀನಿ. ಕನಕರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ಬರೇ ಮೋಹನ ತರಂಗಿಣಿಯ ಒಂದು ಸಂಧಿ ಮೇಲೆ 1 ವಾರ ಪಾಠ ಮಾಡ್ತೀರಾ ಅಂದರೆ ದೇವರಣೆ ಮಾಡಬಲ್ಲೆ. ಅಂಥ ಪದ ಸಂಪತ್ತು, ಅಂಥ ಪದ ಸಂಪತ್ತು ಕನಕರದ್ದು. ಎಷ್ಟೋ ಕಡೆಗಳಲ್ಲಿ ಹೇಳ್ತಿರ್ತೀನಿ, 10 PhDಗಳು ತಗೊಂಡಿರೋ ಕನ್ನಡ ಅಧ್ಯಾಪಕರು 20-30 ವರ್ಷ ಸರ್ವಿಸ್ ಆದವರನ್ನು ಕರ್ಕೊಂಬನ್ನಿ. ಕನಕದಾಸರ ಈ ವೊಕ್ಯಾಬುಲರಿ ಇದೆಯಲ್ಲ, ಅದ್ಭುತವಾದ್ದು, ಅದ್ಭುತವಾದ್ದು. ನನಗೊಂದು ಅಚ್ಚರಿ ನಿಜಕ್ಕೂ. ಆ ಕನಕ ಬ್ರಾಹ್ಮಣ ಅಲ್ಲ, ಅವನು ಯಾವ ಜಾತಿಯೋ ಗೊತ್ತಿಲ್ಲ, ಬ್ರಾಹ್ಮಣ ಅಂತೂ ಅಲ್ಲ, ಅಷ್ಟು ಗೊತ್ತಾಗುತ್ತೆ. ಆ ಕಾಲದಲ್ಲಿ ಆ ಪುಣ್ಯಾತ್ಮ ತಾತಾಚಾರ್ಯರ ಗುರುಕುಲದಲ್ಲಿ ಇದ್ದ ಅಂತ ಮೋಹನ ತರಂಗಿಣಿಯಲ್ಲಿ ಗೊತ್ತಾಗತ್ತೆ ಅಲ್ವಾ, ಕಬ್ಬಿನಾಲೆ ಇವರು ಗೊತ್ತಾಗತ್ತೆ. ಅಲ್ಲಿದ್ದು ಏನು ಆ ಭಾಷಾ ಸಂಪತ್ತು, ಆ ಕಲ್ಪನೆ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತೇವಲ್ಲ. ನೀವು ಗಮನಿಸಿ, ಯಾರಲ್ಲಿಲ್ಲ. ಕುವೆಂಪುಂದು ತಗೊಳ್ಳಿ, ಪರಂಪರೆ ನೋಡೋದಿಲ್ವ ನೀವು? ಅನುಭಾವ ಪರಂಪರೆ. ಬರೀ ಆ ವೆಂಕಣ್ಣಯ್ಯನವರಿಗೆ ಅನ್ನೋ ಭಾಗ ಇದೆಯಲ್ಲ, ಅದನ್ನು ಓದಿ. ವಾಗರ್ಥ ರಥವೇರಿ ಭಾವದಗ್ನಿಯ ಪಥ ಮಂಪಿಡಿ ಶುರು ಮಾಡ್ತಾರೆ. ತೈತ್ತರೀಯೋಪನಿಷತ್ತಿದೆ. ಆ ಮೇಲಿಂದ ಕೆಳಗೆ ಅವತರಿಸೋ ಕಥೆ ಇದೆ. ಇಲ್ಲಿ ಕೆಳಗಿಂದ ಮೇಲಕ್ಕೆ ಹೋಗುತ್ತಲ್ವಾ ತೈತ್ತರೀಯೋಪನಿಷತ್ನಲ್ಲಿ, ಅಲ್ಲಿ ಮೇಲಿಂದ ಕೆಳಗೆ ಅನ್ನಮಯ ಕವತರಿಸುತ್ತ ಅಂತ ಕೆಳಗೆ ಇಳಿಸ್ತಾರೆ, ಅವತಾರ ಅದು. ಆದ್ದರಿಂದ ಆಮೇಲೆ ಈ ಮೃಣ್ಮಯನಾದಂಥ ಸೀತೆಯನ್ನ ಚಿನ್ಮಯನಾದಂಥ ಆ ಶ್ರೀರಾಮ ವರಿಸುತ್ತೆ, ನಮ್ಮಲ್ಲಿರೋ ರಾವಣಾ ವಿದ್ಯೆಯಂಬರ್ಧಿಸುತ್ತೆ. ಏನು ಅನುಭಾವಗಳು ಇವೆಲ್ಲ, ಅನುಭಾವಗಳಲ್ಲದೆ ಮತ್ತೇನು ಅನುಭಾವ? ಹಾಗೆ ನೋಡಿದರೆ ನಾರದರ ಭಕ್ತಿ ಸೂತ್ರದ ಪ್ರಕಾರ ಪ್ರೇಮ ಅನ್ನೋದು ಇದೆಯಲ್ಲ, ಅದೇ ಶ್ರೇಷ್ಠ ಭಕ್ತಿ. ನನಗೆ ನಿಜ ಹೇಳಲ್ಲ, ಹುಬ್ಬಳ್ಳಿ ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿ ಯಾವ ಅನ್ನೋ ಪದ್ಯ ಓದುವಾಗ ಒಬ್ಬ ಸೂಳೆ ಕಂಡವರದ್ದು ದುಡ್ಡಿ ಕೈ ಹಾಕ್ತಾಳೆ, ಮನೆ ಮಠ ಮಾರಿಸ್ತಾಳೆ ಅಂತೆಲ್ಲ ಅಂತೇವಲ್ಲ. ದರಾ ಬೇಂದ್ರೆಯ ಆ ಜೋಗಿತಿ, ಇಷ್ಟು ಜನ ಯಾರ್ಯಾರೆಲ್ಲ ಹಣ ಹಿಡ್ಕೊಂಡು ಬಂದ್ರು, ಹಿಡಿಯಲೇ ರೊಕ್ಕ ತೆಗೆದು ಹಿಡಿಯ ಅನ್ನವ ಅವನನ್ನೇ ಬಯಸ್ತದಲ್ಲ.
ಅವನು ಎಲ್ಲಿ ಶೆಟ್ರು ಹುಡುಗ ಸಟ್ಕೊಂಡು ಹೋದ ಅನಿಸ್ತದೆ ಅಂತಾಳಲ್ಲ, ಅದಕ್ಕಾಗಿ ಹಂಬಲಿಸ್ತಾಳಲ್ಲ, ಅದು ಅನುಭಾವ. ಭಾವದಲ್ಲಿ ಅನುವಾಗಿ ಹೋಗ್ತಿರಲ್ಲ, ಅದು ಅರ್ಥವಿಲ್ಲದ ಮಂತ್ರೋಚ್ಚಾರಣೆ, ದರ್ಶನವಿಲ್ಲದ ಮಂತ್ರ ಪಠಣ. ಶ್ರೀರಂಗರು ಹೇಳ್ತಾ ಇದ್ರು, ಸೋಮ್ಮನೆ ಗಾಯತ್ರಿಗೆ ತತ್ಸವಿದ್ರು ಅಂತ ನೀರು ಚೆಲ್ಲಿದ್ರೆ ಅದ್ರ ಬದಲು ತೋಟಕ್ಕಾರು ನೀರು ಹಾಕರು ಅಂತಿದ್ರು ರಂಗರು, ಶ್ರೀರಂಗರು. ಅನುಸಂಧಾನವಿಲ್ಲದ್ದು, ದರ್ಶನವಿಲ್ಲದ್ದು ಇದಲ್ಲ. ಈ ಅನುಭಾವ ಬರೀ ಆ ಪದದ ಬಗ್ಗೆನೇ ಮಾತಾಡಿ ಅಂದ್ರೂ ಒಂದು ಅರ್ಧ ದಿನ ಮಾತಾಡುವ, ಆದರೆ ಇವರನ್ನೆಲ್ಲ ಕೂರಿಸ್ಕೊಂಡಲ್ಲ, ಸ್ಟೂಡೆಂಟ್ಸನ್ನು ಕೂರಿಸಿ. ಆಯಿತಾ? ಥ್ಯಾಂಕ್ ಯು ಆಲ್ ನನ್ನನ್ನು ಕರೆಸಿದ್ದಕ್ಕೆ. ಅನುಭವ ಮತ್ತು ಅನುಭವದ ಬಗ್ಗೆ ನಿಮ್ಮ ವಿಚಾರಪೂರ್ಣ ವಿದ್ವತ್ಪೂರ್ಣ ಮಾತುಗಳಿಗೆ ಧನ್ಯವಾದಗಳು ಸರ್. ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಸರ್ ಅವರು ಬೆಂಗಳೂರು ಜಿಲ್ಲೆಯ ನೆಲಮಂಗಲದಲ್ಲಿ ಜನಿಸಿದವರು.